हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्ति वेदांत स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಪ್ರಥಮವಾಗಿ ಶ್ರೀಕೃಷ್ಣ ಭಗವಂತ ಶ್ರೀಕೃಷ್ಣ, ಶ್ರೀ ಗುರು ಗೌರಾಂಗ ಮತ್ತೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಭಕ್ತರ ಆಶೀರ್ವಾದ ತೆಗೆದುಕೊಂಡು ಇವತ್ತಿನ ಕ್ಲಾಸ್ ಆರಂಭ ಮಾಡೋಣ. ಹರೇ ಕೃಷ್ಣ. ಇವತ್ತಿನ ಟಾಪಿಕ್ ಪಾರ್ಟ್ 2, ಗ್ಲೋರೀಸ್ ಆಫ್ ಶ್ರೀಮದ್ ಭಾಗವತಂ, ಅಂದ್ರೆ ಶ್ರೀಮದ್ ಭಾಗವತದ ಮಹಾತ್ಮೆ ಭಾಗ 2. ಲಾಸ್ಟ್ ವೀಕ್ ನಾವು ಭಾಗ 1 ನೋಡಿದ್ವಿ. ಅದು ಸೇಮ್ ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ಲಾಸ್ಟ್ ವೀಕ್ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂತ ಯಾರಾದ್ರೂ ಹೇಳ್ತೀರಾ? ಭಾಗವತ ಮಹಾತ್ಮೆ ಏನ್ ನೆನಪಿದೆ? ಏನಾದ್ರೂ ಒಂದು ಪಾಯಿಂಟ್ ನಿಮ್ಗೆ ಅರ್ಥ ಆದ ರೀತಿಯಲ್ಲಿ ಯಾರಾದ್ರೂ ಹೇಳ್ತೀರಾ? ಲಾಸ್ಟ್ ವೀಕ್ ನಾವು ಏನ್ ಡಿಸ್ಕಸ್ ಮಾಡಿದ್ವಿ? ಹರೇ ಕೃಷ್ಣ ಪ್ರಭುಜಿ, ಭಾಗವತಂ ಅಮಲ ಪುರಾಣ ಅಂದ್ರೆ ಯಾವ್ದೇ ಇದಿಲ್ಲ, ಪಾಪ ಇಲ್ಲ, ಪಾಪನ ತೆಗ್ದಾಕುತ್ತೆ ಭಾಗವತಮು. ಮತ್ತೆ ಭಾಗವತಮು ರಸಮಾಲಯ ಅಂತಾರೆ, ಅಂದ್ರೆ ಎಲ್ಲಾ ರಸಗಳ ಸಾರನ ಭಾಗವತಂನಲ್ಲಿ ಮತ್ತೆ ಭಗವದ್ಗೀತೆನಲ್ಲಿ ಇಟ್ಟಿದ್ದಾರೆ ಇವರು. ವೇದವ್ಯಾಸರು ಇದೆಲ್ಲ ಬೇರೆ ಬೇರೆ ವೇದಶಾಸ್ತ್ರ ಪುರಾಣ ಎಲ್ಲ ಬರೆದ್ರು, ಆದ್ರೆ ಅವರಿಗೆ ಆನಂದನೇ ಸಿಗ್ಲಿಲ್ಲ. ಅವಾಗ ನಾರದ ಮುನಿಗಳು ನೀವು ಕೃಷ್ಣನ್ ಬಗ್ಗೆ ಗ್ಲೋರಿಫೈ ಮಾಡಿ ಅಂತ ಹೇಳಿದ್ರು. ಅವಾಗ ಅವರು ಕೃಷ್ಣನ್ ಬಗ್ಗೆ ಬರ್ದಿದ್ಕೆ ಅವ್ರಿಗೆ ಅವಾಗ ಆನಂದ ಸಿಕ್ತು. ಅಂದ್ರೆ ಇಲ್ಲಿ ನಾವು ಕೃಷ್ಣನ ಸೇವೆ ಮಾಡೋದ್ರಿಂದ ಯಾವ್ಯಾವ ಭಕ್ತರು ಏನೇನ್ ಆಗ್ತಾರೆ, ಮತ್ತೆ ಯಾವ ತರ ಮುಂದುವರೆದಿದ್ದಾರೆ, ಮಾಡದೆ ಇರೋದ್ರಿಂದ ಯಾವ ತರ ಫಾಲ್ ಡೌನ್ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಓಕೆ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಶೇರ್ ಮಾಡ್ತೀರಾ? ಏನು ಲಾಸ್ಟ್ ವೀಕ್ ನಾವು ಏನ್ ನೋಡಿದ್ವಿ? ಭಾಗ 1 ಶ್ರೀಮದ್ ಭಾಗವತದ ಮಹಾತ್ಮೆ, ಇದರಲ್ಲಿ ಏನ್ ನೆನಪಿದೆ ಹೇಳಿ, ಪರವಾಗಿಲ್ಲ. 1 ಪಾಯಿಂಟ್ ಆದ್ರೂ ಪರವಾಗಿಲ್ಲ, ಇಲ್ಲ ಅಂದ್ರೆ ನಮಸ್ತೆ ಗುರುಗಳೇ. ಹೇಳಿ ರಂಜನಾ ಮಾತಾಜಿ. ಧ್ರುವಂದು ನೀವು ಹೇಳಿದ್ದೀರಾ, ಹೋದ ಲಾಸ್ಟ್ ವೀಕ್ ಅಲ್ಲಿ ಧ್ರುವಂದೊಂದು ಸುದ್ದಿ ತೆಗ್ದಿದ್ದೀರಾ ಭಾಗವತಲ್ಲಿ. ಮತ್ತೆ ಎಲ್ಲ ಅವತಾರದ್ದು ನೀವು ತೆಗ್ದಿದ್ದೀರಾ, ನರಸಿಂಹ ಅವತಾರದ್ದು, ಮತ್ತೆ ನರಸಿಂಹ ಅವತಾರ, ಮತ್ತೆ ಭಾಗವತದ್ದು ಕೃಷ್ಣಂದು ಲೀಲೆ 9 ಆದ್ಮೇಲೆ 10 ಇದು ಬರುವಾಗ 10 ಕೃಷ್ಣಂದೇ ಲೀಲೆ ಇರ್ತದೆ. 9 ತನಕ ನಮ್ಮ ಮನಸ್ಸು ಶುದ್ಧ ಆಗ್ಲಿಕ್ಕೆ ಬರ್ತದೆ. 10 ಅಧ್ಯಾಯ ಆಗುವಾಗ ನಮ್ಮ ಮನಸ್ಸು ಪೂರ್ಣ ಕೃಷ್ಣಂದು ಜ್ಞಾನದಲ್ಲೇ ಇರ್ತದೆ. ಹಾಗಾಗಿ ಅದು ಕೃಷ್ಣಂದದ್ದು ಅಷ್ಟು ಶ್ರೇಷ್ಠ. ಎಲ್ಲ ಕೃಷ್ಣಂದು ಲೀಲೆ, ಗೋಪಲೀಲೆ ಮತ್ತೆ ಇದೆಲ್ಲ 10ನೇ ಅಧ್ಯಾಯದಲ್ಲಿ ಅಂತ ಹೇಳಿದ್ದೀರಿ ಗುರುಗಳೇ ನೀವು. ಮತ್ತೆ ಮತ್ತೆ ಸ್ವಲ್ಪ ಹೇಳಿದ್ದೀರಿ ಭಾಗವತದಲ್ಲಿ. ಮತ್ತೆ ಭಗವದ್ಗೀತೆ ಮತ್ತು ಏನು ಅದು ಭಗವದ್ಗೀತೆ ಅಂತದ್ದು, ಭಾಗವತ ಹೇಳಿದ ಅರ್ಥ ಏನಂತ ಅದೊಂದು ಹೇಳಿದಿರಿ. ಭಗವದ್ಗೀತೆಯಿಂದ ಅರ್ಥ ಎಂತದ್ದು? ಮನ್ಮನ ಬಹುಮದ್ ಭಕ್ತೋ ಮಧ್ಯಾಜಿ ಮಾಮ್ ನಮಸ್ಕರು ಮಾಮೇ ವೆಚ್ಚಿಸುತ್ತೇವೆ.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಮೋಜ ಅದು ಅಂತ ಹೇಳಿದ್ದೀರಿ ಗುರುಗಳೇ, ಅದು ವರ್ಸ್ ಹೇಳಿದ್ದೀರಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಮೋಜ ಹಂ ತ್ವಾಂ ಸ್ವಲ್ಪಾಪಿಭ್ಯೋ ಮಾ ಇಷ್ಯಾಮಿ ಅದೊಂದು ಶುಚಃ ಅದೊಂದು ಹೇಳಿದ್ದೀರಿ ಗುರುಗಳೇ. ಅದು ವಿಷಯ ತೆಗ್ದಿದ್ದೀರಿ ನೀವು. ಮತ್ತು ಅದರ ನಂತರ ಭಾಗವತದ ಎಷ್ಟು ಸ್ಕಂದ ಉಂಟಂತ ಹೇಳಿದ್ದೀರಿ, ಎಷ್ಟು ಸ್ತೋತ್ರ ಉಂಟಂತ ಹೇಳಿದ್ದೀರಿ. ಮತ್ತೆ ಇವತ್ತು ನೀವು ತೆಗಿತೀರಂತ ಹೇಳಿದ್ದೀರಿ. ಸಮೀಕ ಋಷಿ ಮತ್ತು ಶಂಗಿ ಮಗ ಶಾಪ ಕೊಟ್ಟದ್ದು ಮಗ ಪರೀಕ್ಷಿತ ರಾಜನಿಗೆ, ಅದು ಇವತ್ತು ನೀವು ಸ್ಟಾರ್ಟಿಂಗ್ ಇಂದ ಹೇಳ್ತೀರಂತ ಹೇಳಿದ್ದೀರಿ. ಅಷ್ಟು ನಾನು ಕೇಳಿದ್ದೇನೆ ಗುರುಗಳೇ, ಅದನ್ನು ಹೇಳಿದ್ದೀನಿ. ಧನ್ಯವಾದಗಳು ಗುರುಗಳೇ ನಿಮ್ಮ ಚರಣದಲ್ಲಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಶೇರ್ ಮಾಡ್ತೀರಾ? ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಏನ್ ಗೊತ್ತಿದೆ ಹೇಳಿ, ಪರವಾಗಿಲ್ಲ. ಅದ್ರಲ್ಲಿ ತಪ್ಪಾದ್ರೂ ಏನು ತೊಂದರೆ ಆಗುದಿಲ್ಲ. ತಪ್ಪಾಗ್ತದೆ ಅಂತ ನಾವು ಮಾತನಾಡದೆ ಇರ್ಲಿಕ್ಕೆ ಬಯಸಬಾರ್ದು. ಆದಷ್ಟು ಓಪನ್ ಅಪ್ ಆಗಿ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆವಾಗ ನಾವು ಮುಂದುವರಿಲಿಕ್ಕೆ ಸಹಾಯ ಆಗ್ತದೆ. ನಾವು ನಾನು ಮಾತಾಡಿದ್ರೆ ಏನು ತಪ್ಪಾಗ್ತದೇನೋ ಅಂತ ಅದಕ್ಕಾಗಿ ನಾವು ಸುಮ್ನೆ ಕೂತ್ಕೊಂಡ್ರೆ ನಾವು ಜಾಸ್ತಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಏನ್ ಅರ್ಥ ಆಗಿದೆ ಹೇಳಿ ದಯವಿಟ್ಟು. ನಿಮ್ಗೆ ಇಷ್ಟ ಇದ್ರೆ ಹೇಳಿ. ಸೊ ಈ ಫೋರಂ ಇಂಟರಾಕ್ಟಿವ್ ಸೆಷನ್ ಆಗಿದೆ. ಹರೇ ಕೃಷ್ಣ ಪ್ರಭುಜಿ, ಇದು 1ನೇ ಸ್ಕಂದ ಮತ್ತೆ 2ನೇ ಸ್ಕಂದ ಭಗವಂತನ ಪಾದಗಳಂತ ಹೇಳ್ತಾರೆ. ಹೌದು. ಆಮೇಲೆ 3ನೇ ಸ್ಕಂದ ಭಗವಂತಂದು 3 ಮತ್ತೆ 4 ಭಗವಂತನ ತೋಡೆಗಳು, 5 ಭಗವಂತಂದು ಹೊಕ್ಳ, 6 ಮತ್ತೆ 7 ಭುಜಗಳು, 8 ಎದೆ ಭಾಗ, 9 ಮರ್ತೋಯ್ತು ಪ್ರಭುಜಿ, ಕಂಠ 10 ಮುಖ 11 ಶಿರ ಭಾಗ, 11 ಸ್ವಲ್ಪ ಮರ್ತೋಗಿದೆ ಪ್ರಭುಜಿ, ಹೇಳಿ ಪ್ರಭುಜಿ. ಓಕೆ, ನಾವು ಈ ಪಾರ್ಟ್ ಅನ್ನು ಕವರ್ ಮಾಡಿಲ್ಲ, ಬಟ್ ಮಾತಾಜಿ ಇವತ್ತು ಕವರ್ ಮಾಡಿದ್ರು. ಸೊ ಎಲ್ರಿಗೂ ಇನ್ಫಾರ್ಮೇಶನ್ ಸಿಕ್ತು ಸ್ವಲ್ಪ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇದು ಸಹ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಪ್ರಮುಖವಾಗಿ ಇದೆ. ಸೊ 1 ಮತ್ತೆ 2ನೇ ಸ್ಕಂದಗಳು ಪಾದವನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಆದ್ರಿಂದ ಹೇಳ್ತಾರೆ, ಯಾರಿಗೆ ಕಾಮದ ಆಸೆ ಇದೆ ಅವರು 2ನೇ ಸ್ಕಂದದಿಂದ ಮುಂದೆ ಹೋಗ್ಲಿಕ್ಕೆ ಅವರಿಗೆ ಅನುಮತಿ ಇಲ್ಲ. ಆದ್ರೆ ನಾವು ಪ್ರಭುಪಾದರ ಮರ್ಸಿಯಿಂದ 3ನೇ ಸ್ಕಂದ, 4ನೇ ಸ್ಕಂದ, 10ನೇ ಸ್ಕಂದ ಸಹ ಓದ್ತೇವೆ. ಯಾಕೆ ಅಂದ್ರೆ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥಗಳನ್ನು ಹೇಗೆ ಬರ್ದಿದ್ದಾರೆ ಅಂದ್ರೆ, ಅವರು ನಮ್ಮನ್ನು ಯಾವಾಗ್ಲೂ ಕೃಷ್ಣನ ಪಾದದಲ್ಲೇ ಇಡ್ತಾರೆ, ಪಾದಾರವಿಂದದಲ್ಲಿ ಶರಣು ತೆಗೆದುಕೊಳ್ಳಿಕ್ಕೆ ಇಡ್ತಾರೆ. ಆದ್ರಿಂದ ನಾವು ಧೈರ್ಯವಾಗಿ 3ನೇ ಸ್ಕಂದ, 4ನೇ ಸ್ಕಂದ, 10ನೇ ಸ್ಕಂದ, 11ನೇ ಸ್ಕಂದ, ಯಾವ ಸ್ಕಂದ ಬೇಕಾದ್ರೆ ಓದ್ಬಹುದು. ಆದ್ರೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಸ್ಟ್ರಿಕ್ಟ್ ಆಗಿ ಹೇಳೋದಿದ್ರೆ, ಯಾರಿಗೆ ಕಾಮದ ಆಸೆ ಇದೆ ಅವರು 2ನೇ ಸ್ಕಂದ ತನಕ ಮಾತ್ರ ಓದ್ಬಹುದು. ಆಮೇಲೆ ಕಾಮದ ಆಸೆ ಸಂಪೂರ್ಣವಾಗಿ ಅವರಿಗೆ 0 ಆದ್ರೆ ಅವರು 3ನೇ ಸ್ಕಂದಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಆದರೆ ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಮಗೆ ಯಾವುದೇ ಸ್ಕಂದವನ್ನು ನಾವು ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ನಾವು ಅದರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ಬೇಕಂತಿಲ್ಲ. ನಾನು ಈ ಸ್ಕಂದ ಓದ್ಬಹುದೋ ಇಲ್ವೋ ಅಂತ. ನಾವು ಯಾವ ಸ್ಕಂದಗಳನ್ನು ಬೇಕಾದ್ರೂ ಓದ್ಬಹುದು. ಇದು ನಮ್ಗೆ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಸಾಧ್ಯ ಆಗ್ತಾ ಇದೆ. ಹರೇ ಕೃಷ್ಣ. ಸೊ ಇವತ್ತು ಸ್ವಲ್ಪ ರೀಕ್ಯಾಪ್ ಮಾಡೋದಂದ್ರೆ, ಶ್ರೀಮದ್ ಭಾಗವತ ಇದು ರೈಪಂಡ್ ಫ್ರೂಟ್, ನಾವು ಮಾವಿನ ಹಣ್ಣಿನ ಮರದ ಎಕ್ಸಾಂಪಲ್ ತಗೊಂಡ್ವಿ. ಹೇಗೆ ವೇದಗಳು ಇದು ಒಂದು ಮರವನ್ನು ರೆಪ್ರೆಸೆಂಟ್ ಮಾಡಿದ್ರೆ ಅದು ಮಾವಿನ ಹಣ್ಣು. ಈಗ ಮರದ ಅಂದ್ರೆ ಮರದ ಸಂಪೂರ್ಣತೆ ಯಾವಾಗ ಆಗ್ತದೆ, ಅದು ಅಂದ್ರೆ ಒಂದು ಮಾವಿನ ಹಣ್ಣನ್ನು ತಿಂದಾಗ ಅದರದ್ದು ಸಂಪೂರ್ಣತೆ ಆಗ್ತದೆ. ಆದ್ರಿಂದ
ನಾವು ಯಾವಾಗ್ಲೂ ಈ ವೇದಗಳನ್ನು ಮರಕ್ಕೆ ಹೋಲಿಸಿದ್ರೆ ಆ ಮಾವಿನ ಹಣ್ಣು ಅದು ಶ್ರೀಮದ್ ಭಾಗವತ ಅಂತ ವಿವರಿಸಿದ್ದಾರೆ. ಆಮೇಲೆ ಶ್ರೀಮದ್ ಭಾಗವತ ಹೇಗೆ ಅಮಲ ಪುರಾಣ ಅಂತ ನಾವು ನೋಡಿದ್ವಿ. ಅಮಲ ಪುರಾಣ ಅಂದ್ರೆ ಅದು ಶ್ರೀಮದ್ ಭಾಗವತದ ಪ್ರತಿಯೊಂದು ಶಬ್ದ ಶ್ಲೋಕ, ಒಂದೊಂದು ಶ್ಲೋಕದ ಒಂದೊಂದು ಶಬ್ದವು ಕೂಡ ಅದು ಪ್ಯೂರ್ ಡಿವೋಷನಲ್ ಸರ್ವಿಸ್, ಶುದ್ಧ ಭಕ್ತಿಯನ್ನು ಅದು ರೆಪ್ರೆಸೆಂಟ್ ಮಾಡ್ತದೆ. ಯಾಕೆ ಅಂದ್ರೆ ಶ್ರೀಮದ್ ಭಾಗವತ ಇದು ಲಿಟರರಿ ಇನ್ಕಾರ್ನೇಷನ್ ಆಫ್ ಲಾರ್ಡ್ ಕೃಷ್ಣ. ಇದು ಲಿಖಿತ ಅವತಾರ, ಲಿಖಿತ ರೂಪದ ಅವತಾರ ಶ್ರೀಮದ್ ಭಾಗವತ. ಸೊ ಅದಕ್ಕಾಗಿ ಯಾರು ಶ್ರೀಮದ್ ಭಾಗವತವನ್ನು ತಮ್ಮ ಮನೆಯಲ್ಲಿ ಇಟ್ಕೊಳ್ತಾರೆ ಅವರಿಗೆ ಭಗವಂತನ ಕೃಪೆ ಸಿಗ್ತದೆ. ಅದು ಓದ್ತಾರೋ ಇಲ್ವೋ ಅದು ಸೆಕೆಂಡರಿ, ಆದ್ರೆ ಶ್ರೀಮದ್ ಭಾಗವತ ಮನೆಯಲ್ಲಿದೆ ಅಂತ ಅಷ್ಟೊಂದು ಶುಭದಾಯಕವಾಗಿದೆ. ಆದ್ರಿಂದ ಶ್ರೀಮದ್ ಭಾಗವತವನ್ನು ನಾವು ಮನೆಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಅದರದ್ದು ಡೈಲಿ ಸ್ವಾಧ್ಯಾಯ ನಾವು ಮಾಡ್ಬೇಕು. ಸೊ ಅದಕ್ಕಾಗಿ ನಾವು ಕೆಲವು ಶ್ಲೋಕಗಳನ್ನು ನೋಡಿದ್ವಿ. ಹೇಗೆ ಶೃಣ್ವತಂ ಸ್ವಕಥ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಆಮೇಲೆ ಅದರಲ್ಲಿ ಹೇಗೆ ನಿತ್ಯಂ ಭಾಗವತ ಸೇವಯ, ಆವಾಗ ಏನಾಗ್ತದೆ, ತಥಾ ರಜಸ್ತಮೋ ಭಾವ ಕಾಮ ಲೋಭ ತಯಶ್ಚಯೇ, ರಜೋಗುಣ ಮತ್ತು ತಮೋ ಗುಣಗಳು ಕಡಿಮೆಯಾಗಿ ಕ್ರಮೇಣವಾಗಿ ಒಬ್ಬ ಭಕ್ತ ಶುದ್ಧ ಸತ್ವ ಗುಣಕ್ಕೆ ಏರಿ ಆಮೇಲೆ ಅವನು ಯಾವಾಗ ಹರಿನಾಮವನ್ನು ಮಾಡ್ತಾನೆ ಅವನು ಕ್ರಮೇಣವಾಗಿ ಶುದ್ಧ ಸತ್ವ ಅಂದ್ರೆ ಅಲೌಕಿಕ ಸ್ಟೇಜ್, ಟ್ರಾನ್ಸೆಂಡೆಂಟಲ್ ಸ್ಟೇಜಿಗೆ ಅವನು ಹೋಗ್ತಾನೆ. ಆಮೇಲೆ ಆಧ್ಯಾತ್ಮಿಕ ಸ್ತರದಲ್ಲಿ ಅವನು ಸ್ಥಿತನಾಗ್ತಾನೆ. ಸೊ ಇದು 1ನೇ ಸ್ಕಂದದಿಂದ 9ನೇ ಸ್ಕಂದದ ತನಕ ಅವನು ಗ್ರಾಜುವಲ್ ಆಗಿ ಓದಿದಾಗ ಅವನ ಕಾಮ, ಆಮೇಲೆ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಈ ಅನರ್ಥಗಳು ಕಡಿಮೆಯಾಗಿ ಸ್ಲೋಲಿ ಅವನು ಬಿಗಿನಿಂಗ್ ಸ್ಟೇಜ್, ಪ್ರಾರಂಭದ ಹಂತದಿಂದ ಅವನು ಆಧ್ಯಾತ್ಮಿಕ ಶುದ್ಧ ಭಕ್ತನಾಗುವಂತ ಹಂತಕ್ಕೆ ಬಂದಿರ್ತಾನೆ 9ನೇ ಸ್ಕಂದ ಮುಗಿದಿರ್ಬೇಕಾದ್ರೆ. ಆಮೇಲೆ 10ನೇ ಸ್ಕಂದದಿಂದ ಅವನು ಯಾವಾಗ ಶುದ್ಧ ಭಕ್ತನಾಗ್ತಾನೆ, 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ಓದಿದಾಗ ಅವನು ಅದನ್ನು ಆಸ್ವಾದನೆ ಮಾಡ್ತಾನೆ. ಆ ರಸಗಳ, ಪ್ರೇಮ ರಸಗಳನ್ನು ಅವನು ಆಸ್ವಾದ ಮಾಡ್ತಾನೆ. ಟ್ರಾನ್ಸೆಂಡೆಂಟಲ್ ಮೆಲೋಸ್, ಟ್ರಾನ್ಸೆಂಡೆಂಟಲ್ ರಸಗಳು ಅಂತ ನಾವು ಹೇಳ್ತೇವೆ. ಇವತ್ತು ನಾವು ನೋಡೋಣ ಶ್ರೀಮದ್ ಭಾಗವತ ಆಕ್ಚುಲಿ ಹೇಗೆ ಈ ಧರೆಗೆ ಇಳಿದು ಬಂದಿದೆ. ಇದು ಆಧ್ಯಾತ್ಮಿಕ ಲೋಕದಿಂದ ಬರ್ತದೆ. ಯಾಕಂದ್ರೆ ಗೋಲೋಕೇರ ಪ್ರಮಧನ ಹರಿನಾಮ ಸಂಕೀರ್ತನ, ಈ ಹರಿನಾಮ ಎಲ್ಲ ಆಧ್ಯಾತ್ಮಿಕ ವಿಷಯಗಳು ಆಧ್ಯಾತ್ಮಿಕ ಲೋಕದಿಂದ ಇಳಿದು ಬರ್ತದೆ. ಸೊ ಯಾವಾಗ ಕೃಷ್ಣ ಈ ಜಗತ್ತನ್ನು ಬಿಟ್ಟು ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹಿಂದಿರುಗಿ ಹೋದ, ಅವನು ಈ ಶ್ರೀಮದ್ ಭಾಗವತದ ರೂಪದಲ್ಲಿ ಅವನು ಕಲಿಯುಗದ ಜನರ ಉದ್ಧಾರಕ್ಕಾಗಿ ಅವನು ಧರೆಗೆ ಇಳಿದು ಬಂದ. ಸೊ ನಮ್ಗೆ ಗೊತ್ತಿರುವ ಹಾಗೆ ಬದರಿಕಾಶ್ರಮ, ಬದರಿನಾಥ್, ಇಲ್ಲಿ ಬದರಿನಾಥ್ ಅಲ್ಲಿ ಈ ಮೊದ್ಲು ಅವರು ಯಾರು ವೃದ್ಧರು ಹೋಗ್ತಾ ಇದ್ರು. ಯಾಕೆಂದ್ರೆ ಯಾರು ಬದರಿಗೆ ಹೋಗ್ತಾರೆ ಅವರು ಹಿಂದಿರುಗಿ ಬರ್ತಾ ಇರ್ಲಿಲ್ಲ. ಆ ರೋಡ್ಸ್ ಗಳು ಸಹ ಆ ರೀತಿ ಇತ್ತು. ಆಮೇಲೆ ಈಗ ಸ್ವಲ್ಪ ಆದ್ರೂ ರೋಡ್ ಇದೆ, ಮೊದ್ಲು ಅಷ್ಟು ರೋಡ್ಸ್ ಎಲ್ಲ ಇರ್ಲಿಲ್ಲ. ಯಾರು ಬದರಿನಾಥಿಗೆ ಹೋಗ್ತಾ ಇದ್ರು ಅವರು ಅಲ್ಲೇ ತಮ್ಮ ದೇಹವನ್ನು ತ್ಯಜಿಸ್ತಾ ಇದ್ರು. ಸೊ ಈ ಭಾಗವತದ ಈ ಸ್ಟೋರಿ ಅಂದ್ರೆ ಅಥವಾ ಈ ಕತೆ ಹೇಗೆ ಹೋಗ್ತದೆ ಅಂದ್ರೆ 2 ಸಿನಾರಿಯೋ ಇದೆ. ಒಂದು ನೈಮಿಷಾರಣ್ಯದಲ್ಲಿ ಋಷಿ ಮುನಿಗಳು ಎಲ್ಲ ಸೇರ್ತಾರೆ. ಈ ನೈಮಿಷಾರಣ್ಯ ಅಂದ್ರೆ ಇದು ಒಂದು ಹಬ್ ಆಫ್ ಯೂನಿವರ್ಸ್ ಅಂತ. ಅಂದ್ರೆ ಈಗ ಒಂದು ವೀಲ್, ನಮ್ದು ಸೈಕಲ್ ಇದ್ ಚಕ್ರ ನೋಡಿದ್ರೆ ಅದರ ಸೆಂಟರಿಗೆ ಒಂದು ಆಕ್ಸೆಲ್ ಟೈಪ್ ಇರ್ತದೆ. ಸೊ ಅದು ಆ ಆಕ್ಸೆಲ್ ಮೂಲಕ ಆ ಚಕ್ರ ತಿರುಗ್ತಾ ಇರ್ತದಲ್ವಾ. ಅದೇ ರೀತಿ ಈ ಸಂಪೂರ್ಣ ಬ್ರಹ್ಮಾಂಡದ ಸೆಂಟರ್ ಪಾಯಿಂಟ್ ಅದು ನೈಮಿಷಾರಣ್ಯ ಆಗಿದೆ. ಸೊ ಆ ನೈಮಿಷಾರಣ್ಯದಲ್ಲಿ ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ, ಭಕ್ತಿಯ ಕಾರ್ಯಗಳನ್ನು ಮಾಡಿದ್ರೆ ಅದು ಸಂಪೂರ್ಣ ಬ್ರಹ್ಮಾಂಡಕ್ಕೆ ಪ್ರಯೋಜನ ಆಗ್ತದೆ. ಆದ್ರಿಂದ ಋಷಿ ಮುನಿಗಳು ಎಲ್ಲ ಸೇರಿ ಅವರು ಅನೇಕ ವರ್ಷಗಳ ತನಕ ಯಜ್ಞ ಯಾಗಾದಿಗಳನ್ನು ಅವರು ಮಾಡ್ತಾರೆ. ಆದರೆ
ಅಷ್ಟೊಂದು ಏನು ಇಫೆಕ್ಟ್, ಅಷ್ಟೊಂದು ಪಾಸಿಟಿವ್ ಎಫೆಕ್ಟ್ಸ್ ಗಳು ಅಷ್ಟೊಂದು ಅವರು ಎಕ್ಸ್ಪೆಕ್ಟ್ ಮಾಡಿದ ಅಷ್ಟರ ಮಟ್ಟಿಗೆ ಅದು ಆಗ್ತಾ ಇರುವುದಿಲ್ಲ. ಆವಾಗ ಅವರು ಸೂತ ಮುನಿಗಳು ಅಂತ ಇರ್ತಾರೆ. ಸೂತ ಮುನಿಗಳ ಹತ್ರ ಅವರು ಕೇಳ್ತಾರೆ, ಯಾತಕ್ಕಾಗಿ ನಾವು ಮನುಷ್ಯ ಕುಲದ ಉದ್ಧಾರ ಮಾಡ್ಬೇಕಂತ ಪ್ರಯತ್ನ ಮಾಡುವುದಕ್ಕಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೇವೆ, ಆದರೂ ಸಹ ಎಕ್ಸ್ಪೆಕ್ಟೆಡ್ ನಮಗೆ ಫಲವು ಸಿಗ್ತಾ ಇಲ್ಲ. ಆವಾಗ ಸೂತ ಮುನಿಗಳು ಹೇಳ್ತಾರೆ, ಕಲಿಯುಗದಲ್ಲಿ ಭಾಗವತ ಧರ್ಮವನ್ನು ಫಾಲೋ ಮಾಡ್ಬೇಕು. ಅದಕ್ಕಾಗಿ ನಾವು ಭಾಗವತ ಶ್ರವಣವನ್ನು ಮಾಡಿದ್ರೆ ಅದು ಲೋಕದ ಉದ್ಧಾರ ಆಗ್ತದೆ ಅಂತ ಅವರು ಕಥೆಯನ್ನು ಹೇಳ್ತಾರೆ. ಏನು ಅಂದ್ರೆ, ಸೂತ ಮುನಿಗಳು ಈ ಶ್ರೀಮದ್ ಭಾಗವತ ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಕೊಟ್ಟಾಗ ಆ ಅಸೆಂಬ್ಲಿಯಲ್ಲಿ ಸೂತ ಮುನಿಗಳು ಅವರು ಅವರು ಉಪಸ್ಥಿತರಿದ್ದರು. ಅವರು ಸುಖದೇವ ಗೋಸ್ವಾಮಿಗಳಿಂದ ಶ್ರೀಮದ್ ಭಾಗವತವನ್ನು ಕೇಳಿದ್ರು. ಸೊ ಈ ಒಂದು ಸಿನಾರಿಯೋದಲ್ಲಿ ಅವರು ಸೂತ ಮುನಿಗಳು ಅವರು ಸುಖದೇವ ಗೋಸ್ವಾಮಿಗಳಿಂದ ಏನು ಕೇಳಿದ್ದಾರೆ ಅದರ ಬಗ್ಗೆ ಅವರು ವಿವರಿಸುತ್ತಿದ್ದಾರೆ. ಆಮೇಲೆ ಇನ್ನೊಂದು ಸಿನಾರಿಯೋದಲ್ಲಿ ವಿದುರ ಮತ್ತು ಮೈತ್ರೇಯ ಅವರ ಸಂಭಾಷಣೆ ಅದು ಸಹ ಉಪಸ್ಥಿತ ಇದೆ. ಆದ್ರೆ ಪ್ರಮುಖವಾಗಿ ಆದದ್ದು ಶ್ರೀಲ ಸುಖದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜರಿಗೆ 7 ದಿನಗಳ ಕಾಲ ಈ ಭಾಗವತ ಕಥೆಯನ್ನು ಅವರು ಕೀರ್ತನೆಯನ್ನು ಮಾಡ್ತಾರೆ. ಸೊ ಆ ಸ್ಟೋರಿ ಏನು, ನಮ್ಗೆ ಗೊತ್ತಿರುವ ಹಾಗೆ ಪರೀಕ್ಷಿತ ಮಹಾರಾಜ ಇವರು ಅರ್ಜುನನ ಗ್ರ್ಯಾಂಡ್ ಸನ್, ಮೊಮ್ಮಗ. ಸೊ ಅವರು ಪರೀಕ್ಷಿತ ಮಹಾರಾಜರು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಶ್ರೀ ಕೃಷ್ಣ ಪರೀಕ್ಷಿತ ಮಹಾರಾಜನಿಗೆ ಅವನು ತನ್ನ ಭವ್ಯವಾದ ದರ್ಶನವನ್ನು ನೀಡಿರ್ತಾನೆ. ಸೊ ಆ ನೆನಪು ಪರೀಕ್ಷಿತ ಮಹಾರಾಜರಿಗೆ ಯಾವಾಗ್ಲೂ ಇರ್ತದೆ. ಆಮೇಲೆ ಅವರು ಯಾವಾಗ ಈ ಧರೆಗೆ ಬರ್ತಾರೆ ಆವಾಗ್ಲೇ ಅವರು ಕೃಷ್ಣನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಆದಷ್ಟು ಶುದ್ಧ ಭಕ್ತಿಯ ಆಕ್ಟಿವಿಟೀಸ್ ಗಳನ್ನು ಅವರು ಮಾಡ್ತಾ ಇರ್ತಾರೆ. ಆಮೇಲೆ ಯಾವಾಗ ಅವರು ಈ ಎಂಟೈರ್ ಭೂಮಿಯ ಒಡೆಯ ಅಥವಾ ಎಂಪರರ್ ಚಕ್ರವರ್ತಿ ಆಗ್ತಾರೆ, ಆವಾಗ ಅವರು ತನ್ನ ಎಲ್ಲ ಪ್ರಜೆಗಳು ಕೃಷ್ಣ ಪ್ರಜ್ಞೆಯನ್ನು ಹೊಂದಿರುವ ಹಾಗೆ ಅವರು ನೋಡ್ಕೊಂಡಿರ್ತಾರೆ. ಸೊ ಎಲ್ಲ ಒಳ್ಳೆಯ ಭಕ್ತಿ ಸೇವೆಯ ಆಕ್ಟಿವಿಟೀಸ್ ಗಳನ್ನು, ಯಜ್ಞಯಾಗಾದಿಗಳನ್ನು ಮಾಡುವುದು, ಪ್ರಜೆಗಳ ಉದ್ಧಾರಕ್ಕಾಗಿ, ಅವರ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸುವುದಕ್ಕಾಗಿ ಎಲ್ಲ ಆಕ್ಟಿವಿಟೀಸ್ ಗಳನ್ನು ಮಾಡ್ತಾ ಇರ್ತಾರೆ. ಆದ್ರೆ ಆ ಸ್ಟೋರಿ ಇದೆ ಅಂದ್ರೆ, ಹೇಗೆ ಕಲಿಯುಗ ಅವರು ಕೃಷ್ಣ ಈ ಭೂಮಿಯನ್ನು ಬಿಟ್ಟು ತನ್ನ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾನೆ, ಆವಾಗ ಕಲಿಯ ಪ್ರವೇಶ ಆರಂಭ ಆಗ್ತದೆ. ಆಕ್ಚುಲಿ ಕೃಷ್ಣ ಈ ಧರೆಯಲ್ಲಿ ಇರ್ಬೇಕಾದ್ರೆ ಕಲಿಯುಗದ ಅವಧಿ ಆರಂಭ ಆಗಿತ್ತು. ಆದರೆ ಕೃಷ್ಣ ಇಲ್ಲಿ ಧರೆಯಲ್ಲಿ ಉಪಸ್ಥಿತನಿರುವುದರಿಂದ, ದೇವೋತ್ತಮ ಪರಮ ಪುರುಷ ಈ ಧರೆಯಲ್ಲಿ ಉಪಸ್ಥಿತನಿರುವುದರಿಂದ ಅವನು ಇಲ್ಲಿ ಭೂಮಿಗೆ ಪ್ರವೇಶ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಯಾವಾಗ ಕೃಷ್ಣ ತನ್ನ ಆಧ್ಯಾತ್ಮಿಕ ಲೋಕಕ್ಕೆ ಹಿಂದಿರುಗಿ ಹೋಗ್ತಾನೆ, ಆವಾಗ ಕಲಿಯ ಪ್ರವೇಶ ಆರಂಭ ಆಗ್ತದೆ. ಸೊ ಅದು ಆರಂಭ, ಅವನು ಪ್ರವೇಶ ಮಾಡ್ಬೇಕಾದ್ರೆ ಅವನು ಪ್ರಪ್ರಥಮವಾಗಿ ಧರ್ಮದ 4 ಕಂಬಗಳನ್ನು ಅವನು ಮುರಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಧರ್ಮದ 4 ಕಂಬಗಳು ಯಾವುದು? ಶೌಚ, ಕ್ಲೀನ್ಲಿನೆಸ್, ಟ್ರೂತ್ಫುಲ್ನೆಸ್, ಆಸ್ಟಿರಿಟಿ, ಆಮೇಲೆ 4 ಇದೆ. ಇದಂದ್ರೆ ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ನಾವು ಫಾಲೋ ಮಾಡ್ತೇವೆ, ಅದು 4 ಧರ್ಮದ 4 ಸ್ತಂಭಗಳನ್ನು ಮೇಂಟೈನ್ ಮಾಡ್ಲಿಕ್ಕಾಗಿ. ಉದಾಹರಣೆಗೆ ನಾವು ಮಾದಕತೆಯನ್ನು ಸೇವನೆ ಮಾಡುವುದಿಲ್ಲ, ಅದರಿಂದ ಚೀಟಿಂಗ್ ಪ್ರೊಪೆನ್ಸಿಟಿ, ಮಾದಕತೆಯನ್ನು ಮಾಡುವುದಿಲ್ಲ, ಅದು ತಪಶ್ಚರ್ಯವನ್ನು ನಮ್ಗೆ ಮೇಂಟೈನ್ ಮಾಡ್ಲಿಕ್ಕೆ ತೊಂದರೆ ನೀಡುತ್ತದೆ. ಅದರಿಂದ ನಾವು ಮಾದಕತೆಯನ್ನು ಸೇವನೆ ಮಾಡುವುದಿಲ್ಲ, ಯಾಕಂದ್ರೆ ನಾವು ತಪಶ್ಚರ್ಯವನ್ನು ಮಾಡ್ಬೇಕು. ಮನುಷ್ಯ ಜನ್ಮ ತಪಶ್ಚರ್ಯವನ್ನು ಮಾಡ್ಲಿಕ್ಕಾಗಿ ಇದೆ. ಸೊ ಆಮೇಲೆ
ಪರಸ್ತ್ರೀ ಸಂಘ ಅನೈತಿಕ ಲೈಂಗಿಕತೆಯನ್ನು ಮಾಡುವುದಿಲ್ಲ. ಯಾಕೆಂದ್ರೆ ಅದು ಕ್ಲೀನ್ಲಿನೆಸ್, ಶೌಚತ್ವವನ್ನು ನಾಶ ಮಾಡ್ತದೆ. ಆಮೇಲೆ ಮೂರನೇದು ಗ್ಯಾಂಬ್ಲಿಂಗ್ ಅಥವಾ ಜೂಜಾಟಗಳನ್ನು ಮಾಡುವುದಿಲ್ಲ, ಯಾಕಂದ್ರೆ ಅದು ಟ್ರೂತ್ಫುಲ್ನೆಸ್ ಅನ್ನು ಅದು ನಾಶ ಮಾಡ್ತದೆ, ಸತ್ಯತೆಯನ್ನು ಅದು ನಾಶ ಮಾಡ್ತದೆ. ಆಮೇಲೆ ನಾವು ಮಾಂಸಾಹಾರವನ್ನು ಭಕ್ಷಣೆ ಮಾಡುವುದಿಲ್ಲ, ಯಾಕೆಂದ್ರೆ ಅದು ದಯೆ, 4ನೇ ಸ್ತಂಭ ಅದು ದಯಾ. ಸೊ ದಯೆ ಕರುಣಾ ಭಾವವನ್ನು ಅದು ನಾಶ ಮಾಡ್ತದೆ. ಸೊ ಈ 4 ಸ್ತಂಭಗಳು ಧರ್ಮದ 4 ಸ್ತಂಭಗಳು. ಸೊ ಈ 4 ಸ್ತಂಭಗಳನ್ನು ಅವನು ಮುರಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಸೊ ಆ ಸ್ಟೋರಿ ಇದೆ ಅಂದ್ರೆ ಒಂದು ದನದ ರೂಪದಲ್ಲಿ ಬಂದಾಗ ಅವನು ಆ ದನದ ಒಂದು ಕಾಲನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಪರೀಕ್ಷಿತ ಮಹಾರಾಜ ಬಂದು ಕಲಿಯನ್ನು ಕೊಲ್ಲಲಿಕ್ಕೆ ರೆಡಿ ಆಗ್ತಾನೆ. ಆವಾಗ ಅವನು ಕ್ಷಮಾಪಣೆಯನ್ನು ಕೇಳ್ತಾನೆ ಪರೀಕ್ಷಿತ ಮಹಾರಾಜನ ಹತ್ರ. ಆ ಸ್ಟೋರಿಯಲ್ಲಿ ಆಮೇಲೆ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಹೇಗೆ ಕಲಿಗೆ 4 ಸ್ಥಾನಗಳಲ್ಲಿ ಅವನು ಪರ್ಮಿಷನ್ ನೀಡ್ತಾನೆ ಪರೀಕ್ಷಿತ ಮಹಾರಾಜ. ಎಲ್ಲಿ ಜೂಜಾಟ, ಮಾಂಸ ಭಕ್ಷಣೆ, ಆಮೇಲೆ ಅನೈತಿಕ ಲೈಂಗಿಕತೆ, ಆಮೇಲೆ ಇದು ಮಾದಕ ಸೇವನೆ, ಇದು ಎಲ್ಲಿ ಆಗ್ತಾ ಇದೆ ಅಲ್ಲಿ ಕಲಿ ವಾಸ ಮಾಡಬಹುದು ಅಂತ. ಆವಾಗ ಅವನು ಕಲಿ ಹೇಳ್ತಾನೆ, ನಿನ್ನ ರಾಜ್ಯದಲ್ಲಿ ಎಲ್ಲಿ ನನಗೆ ಹಾಗಾದ್ರೆ ಈ ಭೂಮಿಯಲ್ಲಿ ಸ್ಥಾನವೇ ಸಿಗುವುದಿಲ್ಲ, ಯಾಕಂದ್ರೆ ಈ ನಿನ್ನ ರಾಜ್ಯದಲ್ಲಿ ಇದು ಯಾವುದು ನಡೀತಾ ಇಲ್ಲ. ಅದಕ್ಕೆ ನನ್ಗೆ ಇನ್ನೊಂದು ಸ್ಥಾನವನ್ನು ಕೊಡು ಅಂದಾಗ ಗೋಲ್ಡ್, ಚಿನ್ನದಲ್ಲಿ ನೀನು ವಾಸ ಮಾಡಬಹುದು ಅಂತ ಅವನಿಗೆ ಕಲಿಗೆ ಸ್ಥಾನವನ್ನು ನೀಡ್ತಾನೆ. ಸೊ ಈ ಸ್ಟೋರಿ ಆದ್ಮೇಲೆ ನಮ್ಗೆ ಗೊತ್ತಿದೆ ಇನ್ನು ಸ್ವಲ್ಪ ಎಷ್ಟೊಂದು ಸಮಯ ಪರೀಕ್ಷಿತ ಮಹಾರಾಜ ಈ ರೀತಿ ರಾಜ್ಯಭಾರ ಮಾಡ್ಬೇಕಾದ್ರೆ ಒಂದು ದಿನ ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದಾಗ ಅವನಿಗೆ ತುಂಬಾ ಬಾಯಾರಿಕೆ ಆಗ್ತದೆ, ಕುಡಿಲಿಕ್ಕೆ ನೀರು ಬೇಕು ಅನ್ನಿಸ್ತಾ ಇರ್ತದೆ. ಆವಾಗ ಅವನು ಹತ್ತಿರದಲ್ಲೇ ಇರುವ ಒಂದು ಋಷಿಯ ಹಟ್ ಅಂದ್ರೆ ಗುಡಿಸಲು, ಆ ಗುಡಿಸಲಿಗೆ ಹೋಗಿ ಅಲ್ಲಿ ಸೌಮ್ಯಕ ಋಷಿಗಳು ಅವರು ಸಮಾಧಿಯಲ್ಲಿ ಇರ್ತಾರೆ. ಸಮಾಧಿ ಅಂದ್ರೆ ಸಂಪೂರ್ಣವಾಗಿ ಡೀಪ್ ಮೆಡಿಟೇಷನ್ ಅಲ್ಲಿ ಇರುವುದು, ಕೃಷ್ಣನ ಬಗ್ಗೆ ಸಂಪೂರ್ಣ ಧ್ಯಾನದಲ್ಲಿ ಇರುವುದು. ಸೊ ಅವರು ಸೌಮ್ಯಕ ಋಷಿಗಳು ಆ ಡೀಪ್ ಮೆಡಿಟೇಷನ್ ಅಲ್ಲಿ ಅವರು ಇರ್ತಾರೆ. ಸೊ ಆವಾಗ ಪರೀಕ್ಷಿತ ಮಹಾರಾಜರು ಹೋಗಿ ಸೌಮ್ಯಕ ಮುನಿಗಳಿಗೆ ನನಗೆ ನೀರು ಬೇಕು, ನೀರು ಕೊಡು ಅಂತ ಅವರು ಕೇಳ್ತಾರೆ. ಆದ್ರೆ ಅವರು ಅಷ್ಟೊಂದು ಧ್ಯಾನಮಗ್ನರಾಗಿರ್ತಾರೆ ಅಂದ್ರೆ ಅವರಿಗೆ ಪರೀಕ್ಷಿತ ಮಹಾರಾಜರು ಬಂದಿರುವುದು ಅವರಿಗೆ ಗೊತ್ತಾಗುವುದಿಲ್ಲ. ಆವಾಗ ಈ ರಾಯನಿಗೆ ಅಪ್ಸೆಟ್ ಆಗ್ತದೆ. ಅಂದ್ರೆ ನಾನು ಇಷ್ಟೊಂದು ಬಾಯಾರಿಕೆ ಆಗಿದೆ, ನನಗೆ ಸೌಮ್ಯಕ ಋಷಿಗಳು ನೀರನ್ನು ಸಹ ನೀಡ್ತಾ ಇಲ್ಲ ಅಂತ ಅವರು ಪರೀಕ್ಷಿತ ಮಹಾರಾಜನು ಒಂದು ಸಣ್ಣ ಮಿಸ್ಟೇಕ್ ಮಾಡ್ತಾರೆ. ಸೊ ಯಾಕೆಂದ್ರೆ ಈಗ ಈ ಮನುಷ್ಯನಾದವನು ಯಾವ್ದಾದ್ರೂ ಒಂದು ಮಿಸ್ಟೇಕ್ಸ್ ಗಳನ್ನು ಅವನು ಮಾಡ್ತಾನೆ. ಸೊ ಇದೇ ರೀತಿ ಅವರು ಪರೀಕ್ಷಿತ ಮಹಾರಾಜರು ಅಲ್ಲಿ ಒಂದು ಸತ್ತಿರುವ ಹಾವು ಇರ್ತದೆ, ಅದನ್ನು ತೆಗೆದು ಅವರು ಸೌಮ್ಯಕ ಋಷಿಗಳ ಕುತ್ತಿಗೆಗೆ ಹಾರದ ತರ ಅವರು ಹಾಕಿ ಪರೀಕ್ಷಿತ ಮಹಾರಾಜರು ಆ ಸ್ಥಳವನ್ನು ಅವರು ಬಿಟ್ಟು ಹೋಗ್ತಾರೆ. ಆಮೇಲೆ ಅವರು ತಮ್ಮ ಅರಮನೆಗೆ ಹೋಗ್ತಾರೆ ಪರೀಕ್ಷಿತ ಮಹಾರಾಜರು. ಇಲ್ಲಿ ಸೌಮ್ಯಕ ಋಷಿಗಳು ಅವರು ಧ್ಯಾನದಿಂದ ಹೊರಗೆ ಬಂದಾಗ ಅವರು ನೋಡ್ತಾರೆ ತನ್ನ ಕುತ್ತಿಗೆಯ ಸುತ್ತಲೂ ಒಂದು ಹಾವು ಇದೆ, ಅದು ಸತ್ತ ಹಾವು. ಅದರಿಂದ ಅವರು ಅಷ್ಟೊಂದು ಡಿಸ್ಟರ್ಬ್ ಏನಾಗುದಿಲ್ಲ, ಅದನ್ನು ಸೈಡಿಗೆ ಎಸೆದು ಅವರು ತಮ್ಮ ಭಕ್ತಿ ಸೇವೆಯ ಆಕ್ಟಿವಿಟೀಸ್ ಗಳನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ಅವರ ಮಗ ಒಬ್ಬ ಇರ್ತಾನೆ, ಅವನು ಶೃಂಗಿ ಅಂತ. ಸೊ ಅವರಿಗೆಲ್ಲ ಬ್ರಾಹ್ಮಣಿಕಲ್ ಪವರ್ಸ್ ಇರ್ತದೆ. ಬ್ರಾಹ್ಮಣಿಕಲ್ ಅಂದ್ರೆ ಈ ಶಾಪ ಕೊಡುವ ಶಕ್ತಿ, ಬ್ರಾಹ್ಮಣಿಕಲ್ ಡಿವೈನ್ ಎನರ್ಜಿ ಅಂದ್ರೆ ಡಿವೈನ್ ಶಕ್ತಿಗಳು ಅವರಿಗೆ ಇರ್ತದೆ, ಯಾಕಂದ್ರೆ ಅವರು ಅಷ್ಟೊಂದು ಸಾಧನವನ್ನು ಅವರು ಮಾಡ್ತಾ ಇರ್ತಾರೆ. ಸೊ ಶೃಂಗಿ ಅವನು ಸ್ನಾನ ಮಾಡ್ತಾ ಇರ್ತಾನೆ ನದಿಯ ತೀರದಲ್ಲಿ. ಆಮೇಲೆ ಬೇರೆ ಬ್ರಾಹ್ಮಣಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಆ ಸುದ್ದಿ ಅವನಿಗೆ ತಲುಪ್ತದೆ. ಶೃಂಗಿ
ಪರೀಕ್ಷಿತ ಮಹಾರಾಜನು ಸಮ್ಯಕ ಋಷಿಗಳ ಕುತ್ತಿಗೆಯ ಮೇಲೆ ಸತ್ತ ಹಾವನ್ನು ಹಾಕಿದ್ದಾನೆ ಅಂತ. ಅದು ಅಷ್ಟೊಂದು ಸೀರಿಯಸ್ ಆಗಿರುವಂತ ಏನು ಅಫೆನ್ಸ್ ಏನು ಅಲ್ಲ, ಸಣ್ಣ ಮಿಸ್ಟೇಕ್ ಆಗಿದೆ, ಸಣ್ಣ ರೀತಿಯಲ್ಲಿ ಒಂದು ಅಪಮಾನ ಟೈಪ್ ಆಗಿರಬಹುದು, ಆದ್ರೆ ಅಷ್ಟೊಂದು ಸೀರಿಯಸ್ ಆಗುವಂತ ವಿಷಯವೇನು ಅಲ್ಲ. ಆದ್ರೆ ಶೃಂಗಿ ಅವನು ಸ್ವಲ್ಪ ಪಫ್ಡಪ್ ಆಗಿ ಸ್ವಲ್ಪ ವಿವೇಕವನ್ನು ಕಳೆದುಕೊಂಡು ಪರೀಕ್ಷಿತ ಮಹಾರಾಜನಿಗೆ ಶಾಪವನ್ನು ಇಮಿಡಿಯೇಟ್ ಆಗಿ ಕೊಡ್ತಾನೆ. ಅಂದ್ರೆ 7 ದಿನಗಳಲ್ಲಿ ತಕ್ಷಕ ಅನ್ನುವ ಒಂದು ಪಕ್ಷಿ ಸರ್ಪ ಬಂದು ಅದು ಪಕ್ಷಿಯ ರೂಪದಲ್ಲಿ ಬಂದು ಪರೀಕ್ಷಿತ ಮಹಾರಾಜನಿಗೆ ಕೊಲ್ತಾನೆ. ಆಮೇಲೆ ಪರೀಕ್ಷಿತ ಮಹಾರಾಜನಿಗೆ ಬದುಕಲಿಕ್ಕೆ ಕೇವಲ 7 ದಿನಗಳು ಮಾತ್ರ ಇದೆ. ಸೊ ಈ ಸುದ್ದಿ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಹರಡುತ್ತದೆ. ಆವಾಗಿನ ಕಾಲದಲ್ಲಿ ಈಗಿನ ತರ ವಾಟ್ಸ್ಆಪ್ ಅಥವಾ ಈ ತರ ಇಂಟರ್ನೆಟ್ ಎಲ್ಲ ಇರ್ಲಿಲ್ಲ, ಆದ್ರೂ ಸಹ ಅವರಿಗೆ ಆ ದೈವಿಕ ಶಕ್ತಿ ಎಲ್ಲ ಇರುವುದರಿಂದ ಈ ನ್ಯೂಸ್, ಈ ಸುದ್ದಿ ಬ್ರಹ್ಮಾಂಡದಲ್ಲಿ ಸಂಪೂರ್ಣವಾಗಿ ಸ್ಪ್ರೆಡ್ ಆಗ್ತದೆ. ಅಂದ್ರೆ ತಕ್ಷಕ ಅನ್ನುವ ಸರ್ಪ ಪರೀಕ್ಷಿತ ಮಹಾರಾಜನಿಗೆ 7 ದಿನದಲ್ಲಿ ಕೊಲ್ತಾನೆ. ಸೊ ಪರೀಕ್ಷಿತ ಮಹಾರಾಜ ಅವನಿಗೂ ಸಹ ಈ ಸುದ್ದಿ ತಲುಪ್ತದೆ. ಆವಾಗ ಪರೀಕ್ಷಿತ ಮಹಾರಾಜ ಅವನು ಶುದ್ಧ ಭಕ್ತ, ಅವನಿಗೂ ಅಷ್ಟು ಪವರ್ ಇರ್ತದೆ. ಅಂದ್ರೆ ಈ ಶಾಪವನ್ನು ಕೌಂಟ್ರಾಕ್ಟ್ ಮಾಡಬಹುದು, ಅಂದ್ರೆ ನಲಿಫೈ ಮಾಡಬಹುದು, ಅಷ್ಟು ಶಕ್ತಿ ಇತ್ತು ಪರೀಕ್ಷಿತ ಮಹಾರಾಜನಿಗೆ. ಆದ್ರೆ ಪರೀಕ್ಷಿತ ಮಹಾರಾಜ ಆ ರೀತಿ ಮಾಡುವುದಿಲ್ಲ. ನಾನು ಏನೋ ಒಂದು ಸಣ್ಣ ತಪ್ಪನ್ನು ಮಾಡಿದ್ದೇನೆ, ಅದಕ್ಕಾಗಿ ನನಗೆ ಈ ಶಿಕ್ಷೆ ದೊರೆತಿದೆ, ಇದು ಭಗವಂತನ ಕೃಪೆಯಿಂದನೇ ದೊರೀತಾ ಇದೆ. ಇದು ನನ್ಗೆ ಭಗವಂತನ ಕೃಪೆ ಈ ರೂಪದಲ್ಲಿ ಬರ್ತಾ ಇದೆ, ಇದು ಭಗವಂತನ ಇಚ್ಛೆಯ ಪ್ರಕಾರ ಇರಬಹುದು ಅಂತ ಅವನು ತತ್ಕ್ಷಣವೇ ತನ್ನ ರಾಜ್ಯಭಾರವನ್ನು ಬೇರೆಯವರಿಗೆ ಒಪ್ಪಿಸಿ ಅವನು ಇಮಿಡಿಯೇಟ್ ಆಗಿ 7 ದಿನಗಳಲ್ಲಿ ತನ್ನ ಲೈಫ್ ಅನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ ಗಂಗಾ ನದಿಯ ತೀರಕ್ಕೆ ಅವನು ಬರ್ತಾನೆ. ಅವನು ಗಂಗಾ ನದಿಯ ತೀರಕ್ಕೆ ಬಂದಾಗ ಅಷ್ಟು ಹೊತ್ತಿಗೆ ಎಲ್ಲ ವಿಶ್ವದ ಕೋಣೆಯಿಂದ ಎಲ್ಲ ಮೋಸ್ಟ್ ಎಕ್ಸಾಲ್ಟೆಡ್ ತುಂಬಾ ಋಷಿಮುನಿಗಳು ಎಲ್ಲಾ ರೀತಿಯ ಅರೇಂಜ್ಮೆಂಟ್ಸ್ ಗಳನ್ನು, ಅಂದ್ರೆ ಅವನ ಲೀವಿಂಗ್ ಆಫ್ ದ ಬಾಡಿ, ಆ ಅರೇಂಜ್ಮೆಂಟ್ಸ್ ಗಳನ್ನು ಮಾಡ್ಲಿಕ್ಕಾಗಿ ಅವರು ಅಲ್ಲಿಗೆ ಬಂದಿರ್ತಾರೆ. ವ್ಯಾಸದೇವರು, ವಿಶ್ವಾಮಿತ್ರ ಮುನಿ, ವಸಿಷ್ಠ ಮುನಿ, ಭಾರದ್ವಾಜ ಮುನಿ, ಗೌತಮ ಋಷಿ, ಈ ರೀತಿ ಎಕ್ಸಾಲ್ಟೆಡ್ ನಾರದ ಮುನಿಗಳು, ಎಲ್ಲ ಎಕ್ಸಾಲ್ಟೆಡ್ ಋಷಿ ಮುನಿಗಳು ಎಲ್ಲ ಅಲ್ಲಿ ಗಂಗಾ ನದಿಯ ತೀರಕ್ಕೆ ಅವರು ಬರ್ತಾರೆ. ಆಮೇಲೆ ಪರೀಕ್ಷಿತ ಮಹಾರಾಜನಿಗೆ 7 ದಿನಗಳಲ್ಲಿ ಅವನು ದೇಹವನ್ನು ಬಿಡಬೇಕು, ಅದಕ್ಕಾಗಿ ಅವನಿಗೆ ಪ್ರಿಪೇರ್ ಮಾಡ್ಲಿಕ್ಕೆ, ಸಹಾಯವನ್ನು ಮಾಡ್ಲಿಕ್ಕೆ ಅವರು ಅಲ್ಲಿಗೆ ಬರ್ತಾರೆ. ಸೊ ಆವಾಗ 7 ದಿನಗಳಲ್ಲಿ ಪರ್ಫೆಕ್ಟ್ ಮಾಡುವ ಒಂದು ವಿಧಾನ ಅಂದ್ರೆ ಭಾಗವತ ಧರ್ಮವನ್ನು ಫಾಲೋ ಮಾಡುವುದು. ಸೊ ಭಾಗವತ ಧರ್ಮ, ಭಾಗವತ ಶ್ರವಣವನ್ನು ಮಾಡುವುದು. ಹಾಗಿದ್ರೆ ಭಾಗವತ ಕಥೆಯನ್ನು ಯಾರು ನೀಡ್ತಾರೆ ಅಂತ ಅವರವರು ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈ ಒಬ್ಬೊಬ್ಬರು ಋಷಿಗಳು ತುಂಬಾ ಅತ್ಯುನ್ನತ ರೀತಿಯಲ್ಲಿ ಭಾಗವತ ಕಥೆಯನ್ನು ನೀಡಲಿಕ್ಕೆ ಎಬಿಲಿಟಿ ಇರ್ತದೆ. ನಾರದ ಮುನಿಗಳು, ಅವರು ವ್ಯಾಸದೇವರು ಅವರು ಭಾಗವತವನ್ನು ಅವರೇ ರಚಿಸಿರುವುದು. ಸೊ ಅವರು ಉಪಸ್ಥಿತರಿದ್ದಾರೆ. ಗೌತಮ ಋಷಿ ಇದ್ದಾರೆ, ಭಾರದ್ವಾಜ ಮುನಿಗಳು ಇದ್ದಾರೆ, ವಸಿಷ್ಠ ಮುನಿಗಳು, ಅವರೆಲ್ಲ ಎಷ್ಟೊಂದು ವರ್ಷಗಟ್ಲೆ, ಅಂದ್ರೆ ಕೆಲವರು ಬ್ರಹ್ಮಾಂಡ ಆರಂಭ ಆದ ಕಾಲದಿಂದನೂ ಅವರು ಅಷ್ಟೊಂದು ಉಪಸ್ಥಿತರಿರ್ತಾರೆ, ಅಷ್ಟೊಂದು ವರ್ಷ ಅವರಿಗೆ ಆಗಿದೆ. ಆಮೇಲೆ ಈಕ್ವಲಿ ಕಾಂಪಿಟೆಂಟ್ ಟು ಗಿವ್ ಭಾಗವತ ಕಥಾ. ಬಟ್ ಅವರು ಹೇಳುವುದಿಲ್ಲ ನಾನ್ ಕೊಡ್ತೇನೆ ಅಂತ ಹೇಳುವುದಿಲ್ಲ. ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ, ಯಾರು ಒಳ್ಳೆ ಅತ್ಯುನ್ನತ ರೀತಿಯಲ್ಲಿ ಭಾಗವತ ಕಥಾ ಕೊಡ್ಲಿಕ್ಕೆ ಅವರವರಲ್ಲೇ ಡಿಸ್ಕಸ್ ಮಾಡ್ತಾ ಇರ್ತಾರೆ.
ಆವಾಗ ಅಷ್ಟು ಹೊತ್ತಿಗೆ ಭಗವಂತನ ದಿವ್ಯ ಅರೇಂಜ್ಮೆಂಟ್ ಇಂದ ಅಲ್ಲಿ 16 ವರ್ಷದ ಸುಖದೇವ್ ಗೋಸ್ವಾಮಿಗಳು ಅವರು ಬರ್ತಾರೆ. ಇವರು ವ್ಯಾಸದೇವರ ಮಗ ಶ್ರೀಲ ಸುಖದೇವ ಗೋಸ್ವಾಮಿಗಳು. ಅವರಿಗೆ ಕೇವಲ 16 ವರ್ಷ. ಆಮೇಲೆ ಅವರು ಯಾವುದೇ ವಸ್ತ್ರವನ್ನು ಧರಿಸಿರುವುದಿಲ್ಲ. ಯಾಕೆಂದ್ರೆ ಅವರು ಅವರ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಮುಕ್ತಿಯನ್ನು ಹೊಂದಿರ್ತಾರೆ. ಅವರಿಗೆ ಅಂದ್ರೆ ಅವರಿಗೆ ಈ ಭೌತಿಕ ಲೋಕದ ಧ್ಯಾನವೇ ಇರುವುದಿಲ್ಲ. ಅವರಿಗೆ ವಸ್ತ್ರ ಧರಿಸ್ಬೇಕು ಅಥವಾ ಈ ದೇರ್ ಇಸ್ ನೋ ರೆಫರೆನ್ಸ್ ಟು ದ ಮೆಟೀರಿಯಲ್ ವರ್ಲ್ಡ್. ಈ ಭೌತಿಕ ಲೋಕದ ಚಿತ್ತದಲ್ಲೇ ಅವರು ಇರುವುದಿಲ್ಲ. ಈಗ ನಾವು ಎಷ್ಟೊಂದು ಕೆಲವರು ಬಾಬಾಸ್ಗಳೆಲ್ಲ ಇರಬಹುದು, ವಿತ್ ಆಲ್ ರೆಸ್ಪೆಕ್ಟ್, ಅಂದ್ರೆ ಅಫೆನ್ಸಿವ್ ಅಂತ ಇಲ್ಲ, ಅವರು ಎಷ್ಟೊಂದು ಜನ ಈ ವಸ್ತ್ರವನ್ನು ಧರಿಸದೆ ಇರಬಹುದು. ಆದ್ರೆ ಅವರ ಪ್ರಜ್ಞೆ ಹೇಗಿರ್ತದೆ ಗೊತ್ತಿಲ್ಲ. ಕೆಲವರು ನಾವು ಎಷ್ಟು ರಿನೌನ್ಸ್ ಆಗಿದ್ದೇವೆ ಅಂತ ತೋರಿಸ್ಕೊಳ್ಳಿಕ್ಕೆ ಆ ರೀತಿಯಲ್ಲಿ ಸಹ ಇರಬಹುದು. ಆದ್ರೆ ಶ್ರೀಲ ಸುಖದೇವ ಗೋಸ್ವಾಮಿಗಳು ಆ ರೀತಿ ಅಲ್ಲ. ಅವರು ಬ್ರಹ್ಮನ್ ಸ್ಟೇಜ್, ಅವರು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೇನೆ ಬ್ರಹ್ಮನ್ ಸ್ಟೇಜ್ ಅಲ್ಲಿ ಇದ್ರು. ಆಮೇಲೆ ಅವರು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಅವರು ಆಲೋಚನೆ ಮಾಡ್ತಾ ಇದ್ರು, ನಾನು ಈಗ ಹೊರಗೆ ತಾಯಿಯ ಗರ್ಭದಿಂದ ನಾನು ಹೊರಗೆ ಬಂದ್ರೆ ಮಾಯಾಶಕ್ತಿ ನನ್ನನ್ನು ಹಿಡಿತದೆ, ಆದ್ರಿಂದ ನಾನು ಗರ್ಭದಿಂದ ಹೊರಗೆ ಬರುವುದಿಲ್ಲ ಅಂತ ಅವರು 12 ವರ್ಷಗಳ ಕಾಲ ತಾಯಿಯ ಗರ್ಭದಲ್ಲೇ ಇರ್ತಾರೆ. ಸೊ ಆವಾಗ ನಾವು ಈಗ ಆಲೋಚನೆ ಮಾಡ್ಬೋದು, ಈಗ ತಾಯಿ ಆದವಳಿಗೆ ಇದು ಗೊತ್ತಾಗ್ತದೆ, 9 ತಿಂಗಳು ಇರ್ಬೇಕಾದ್ರೆ ಎಷ್ಟು ರೀತಿಯ ಪೇನ್ ಇರ್ತದೆ. 12 ವರ್ಷಗಳ ಕಾಲ ಒಂದು ಮಗು ಹೊಟ್ಟೆಯೊಳಗೆ, ಆಮೇಲೆ ಹೊರಗೆ ಬರ್ಲಿಕ್ಕೆ ಒಪ್ತಾ ಇಲ್ಲ ಶ್ರೀಲ ಸುಖದೇವ್ ಗೋಸ್ವಾಮಿಗಳು. ಅಲ್ಲಿ ಗರ್ಭದಲ್ಲೇ ಮುಕ್ತಿಯನ್ನು ಹೊಂದಿದ್ರು, ಬ್ರಹ್ಮನ್ ರಿಯಲೈಸೇಷನ್ಸ್ ಅನ್ನು ಹೊಂದಿದ್ರು. ಆವಾಗ ವ್ಯಾಸದೇವರಿಗೆ ಮತ್ತೆ ಅವರ ಸುಖದೇವ ಗೋಸ್ವಾಮಿಗಳ ತಾಯಿಗೆ ಅವರಿಗೆ ಹೇಗೆ ತರುವುದಂತ ಬ್ರಹ್ಮದೇವರಿಗೆ ಪ್ರೇಯರ್ ಮಾಡ್ತಾರೆ. ಆವಾಗ ಭಾಗವತ ಕೃಷ್ಣನ ಕಥೆಯನ್ನು ರಿಸೈಟ್ ಮಾಡಿದಾಗ ಇದು ಕೃಷ್ಣನ ಕತೆ ಅತ್ಯಂತ ಟೇಸ್ಟ್ ಆಗಿದೆ, ಅಂದ್ರೆ ಟೇಸ್ಟ್ಫುಲ್ ಆಗಿದೆ, ಇದು ನೆಕ್ಟರ್, ಇದು ಅಮೃತದಂತೆ ಇದೆ ಅಂತ ಇದನ್ನು ಕೇಳಲಿಕ್ಕಾಗಿ ಶ್ರೀಲ ಸುಖದೇವ ಗೋಸ್ವಾಮಿಗಳು ಅವರು ತಾಯಿಯ ಗರ್ಭದಿಂದ ಹೊರಗೆ ಬರುತ್ತಾರೆ. ಹೊರಗೆ ಬಂದಾಗ ಅವರು ಏನು ಇಮಿಡಿಯೇಟ್ ಆಗಿ ಅವರು ನಡ್ಕೊಂಡು ಹೋಗ್ತಾರೆ. ಸೊ ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಈ ಒಂದು ಕೆರೆಯ ಇದರ ಹತ್ರ ಎಷ್ಟೊಂದು ಈ ಲೇಡೀಸ್ಗಳು ಅವರು ಸ್ನಾನವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಅವರು ಸುಖದೇವ ಗೋಸ್ವಾಮಿಗಳನ್ನು ನೋಡಿ ಅವರು ಏನು ವಸ್ತ್ರವನ್ನು ಅವರು ಧರಿಸ್ಲಿಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಶ್ರೀಲ ಸುಖದೇವ ಗೋಸ್ವಾಮಿಗಳು ಅವರು ಈ ಭೌತಿಕ ಜ್ಞಾನವೇ ಅಂದ್ರೆ ಪರಿಜ್ಞಾನವೇ ಅವರಿಗೆ ಇರುವುದಿಲ್ಲ. ಅವರು ಆಲ್ರೆಡಿ ಆ ಸ್ಟೇಜಿಗೆ ರೀಚ್ ಆಗಿದೆ. ಆದ್ರಿಂದ ಅವ್ರಿಗೆ ಏನು ವ್ಯತ್ಯಾಸವೇ ಬೀಳುವುದಿಲ್ಲ, ಆದ್ರಿಂದ ಅವರು ಅಷ್ಟೊಂದು ಡಿಸ್ಟರ್ಬ್ ಆಗುವುದಿಲ್ಲ. ಆದ್ರೆ ಅವರ ಹಿಂದೆ ವ್ಯಾಸದೇವರು ಬಂದಾಗ ಅವರು ಇಮಿಡಿಯೇಟ್ ಆಗಿ ಎಲ್ರು ತಮ್ಮ ದೇಹಗಳನ್ನು ಅವರು ಕವರ್ ಮಾಡ್ಕೊಳ್ತಾರೆ. ಆವಾಗ ಒಂದು ಪ್ರಶ್ನೆ ಬರ್ತದೆ, ಅಂದ್ರೆ ಯಾಕೆ ವ್ಯಾಸದೇವರು ಬಂದಾಗ ಅವರು ಕವರ್ ಮಾಡ್ಕೊಳ್ತಾರೆ, ಆಮೇಲೆ ಯಾಕೆ ಸುಖದೇವ ಗೋಸ್ವಾಮಿಗಳು ಬಂದಾಗ ಅವರು ಅಷ್ಟೊಂದು ಡಿಸ್ಟರ್ಬ್ ಆಗುದಿಲ್ಲ, ಅವರು ತಮ್ಮ ಸ್ನಾನವನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾರೆ. ಅದು ಯಾಕೆ ಅಂದ್ರೆ ಶ್ರೀಲ ಸುಖದೇವ ಗೋಸ್ವಾಮಿಗಳು ಅವರಿಗೆ ಆ ಮೇಲ್ ಫಿಮೇಲ್ ಅನ್ನುವ ಒಂದು ವ್ಯತ್ಯಾಸ ಅವರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಆ ಸ್ಟೇಜ್ ಅಲ್ಲಿ ಅವರು ತಲುಪಿದ್ರು. ಆದ್ರೆ ವ್ಯಾಸದೇವರು ಗೃಹಸ್ಥರಾಗಿದ್ದರಿಂದ ಅವರು ಇನ್ನು ಮೇಲ್ ಫಿಮೇಲ್ ಆ ಡಿಫ್ರೆನ್ಸ್ ಅವರಿಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಶ್ರೀಲ ಸುಖದೇವ ಗೋಸ್ವಾಮಿಗಳು ಆ ಸ್ಟೇಜ್ ಅಲ್ಲಿ ಇದ್ರು. ಅಂದ್ರೆ ಅವರಿಗೆ ಅವರು ಪ್ರತಿಯೊಬ್ಬರನ್ನು ಜೀವಾತ್ಮದ ಮಟ್ಟದಲ್ಲಿ ನೋಡ್ತಾ ಇದ್ರು. ಸೊ ಅಂತಹ ಶ್ರೀಲ ಸುಖದೇವ ಗೋಸ್ವಾಮಿಗಳು ಅವರು ಬ್ರಹ್ಮನ್ ರಿಯಲೈಸೇಷನ್ ಹೊಂದಿರ್ತಾರೆ. ಆಮೇಲೆ ಅವರಿಗೆ ಕೃಷ್ಣ ಕಥೆಯನ್ನು ಕೇಳಿ ಅವರು
ಆ ಬ್ರಹ್ಮಾನಂದದಿಂದ ಅವರು ಆ ಭಕ್ತಿಯ ಒಂದು ರಿಲೀಷಸ್ ಭಕ್ತಿಯ ರಸಗಳನ್ನು ರಿಲೀಸ್ ಮಾಡ್ಲಿಕ್ಕೆ ಅವರು ಆರಂಭ ಮಾಡ್ತಾರೆ. ಆಮೇಲೆ ಮತ್ತೆ ಪುನಃ ಬಂದು ವ್ಯಾಸದೇವರಿಂದ ಅವರು ಶ್ರೀಮದ್ ಭಾಗವತವನ್ನು ಅವರು ಕೇಳ್ತಾರೆ. ತಮ್ಮ ತಂದೆ ಶ್ರೀಲ ವ್ಯಾಸದೇವರಿಂದ ಶ್ರೀಮದ್ ಭಾಗವತವನ್ನು ಅವರು ಕೇಳ್ತಾರೆ. ಸೊ ಶ್ರೀಲ ವ್ಯಾಸದೇವರಿಂದ ಭಾಗವತವನ್ನು ಕೇಳಿದಾಗ ಅವರು ಅದನ್ನು ಎಷ್ಟೊಂದು ಸಾಕ್ಷಾತ್ಕಾರವನ್ನು ಹೊಂದಿರ್ತಾರೆ ಅಂದ್ರೆ, ಅಲ್ಲಿ ಶ್ರೀಲ ಸುಖದೇವ ಗೋಸ್ವಾಮಿಗಳು ಆ ಗಂಗಾ ನದಿಯ ತೀರಕ್ಕೆ ಬಂದಾಗ ಎಲ್ಲರೂ ಆ ಎಲ್ಲಾ ಋಷಿಮುನಿಗಳು ಒಪ್ಪುತ್ತಾರೆ, ಹಾ ಶ್ರೀಲ ಸುಖದೇವ ಗೋಸ್ವಾಮಿಗಳು ಭಾಗವತ ಕಥೆಯನ್ನು ನೀಡಬೇಕು. ಸೊ ಅದಕ್ಕಾಗಿ ಈ ಯಾವಾಗ ಶ್ರೀಲ ಸುಖದೇವ ಗೋಸ್ವಾಮಿಗಳು ಈ ಭಾಗವತವನ್ನು ನೀಡ್ತಾರೆ, ಅದು ಆವಾಗ ಇಟ್ ಬಿಕಮ್ಸ್ ಈವನ್ ಮೋರ್ ಸ್ವೀಟರ್. ಯಾಕೆ ಅಂದ್ರೆ ಶ್ರೀಲ ಸುಖದೇವ ಗೋಸ್ವಾಮಿಗಳು ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಅವರು ರಾಧಾರಾಣಿಯ ಗಿಳಿಯಾಗಿ ಇರ್ತಾರೆ. ಸೊ ಅವರ ಸ್ಥಾನ ಅದು ಆಧ್ಯಾತ್ಮಿಕ ಲೋಕದಲ್ಲಿ ಅವರು ಶುಕ ಗಿಳಿ ಆಗಿ ಇರ್ತಾರೆ. ಅವರು ಶುಕ ಮುನಿಗಳು. ಸೊ ಸುಖದೇವ ಗೋಸ್ವಾಮಿಗಳು ಯಾವಾಗ ಅವರ ಲೋಟಸ್ ಮೌತ್ ಇಂದ ಈ ಭಾಗವತ ಕಥೆ ಬರ್ತದೆ, ಆವಾಗ ಇದು ಅಮೃತ ಹರಿದ ಹಾಗೆ ಅವರಿಗೆ ಆಗ್ತಾ ಇರ್ತದೆ. ಆದ್ರಿಂದ ಶ್ರೀಲ ಸುಖದೇವ ಗೋಸ್ವಾಮಿಗಳು ಭಾಗವತ ಕಥೆಯನ್ನು ನೀಡಬೇಕು ಅಂತ ಎಲ್ಲಾ ಋಷಿ ಮುನಿಗಳು ಅಲ್ಲಿ ಅವರನ್ನು ಚೂಸ್ ಮಾಡ್ತಾರೆ. ನಾವು ಅರ್ಥ ಮಾಡ್ಕೊಳ್ಬಹುದು, ಶ್ರೀಲ ಸುಖದೇವ ಗೋಸ್ವಾಮಿಗಳಿಗೆ ಕೇವಲ 16 ವರ್ಷ, ಆದ್ರೆ ಇಲ್ಲಿ ಬ್ರಹ್ಮಾಂಡದ ಕ್ರಿಯೇಷನ್ ಆದಿಯಿಂದ ಎಷ್ಟು 60,000 ವರ್ಷ 70,000 ವರ್ಷ ಆಗಿರುವ ಋಷಿ ಮುನಿಗಳು ಸಹ ಉಪಸ್ಥಿತರಿದ್ದಾರೆ. ಆದ್ರೆ ಶ್ರೀಲ ಸುಖದೇವ ಗೋಸ್ವಾಮಿಗಳು ಮಾತನಾಡಲಿಕ್ಕೆ ಅವರು ಚೂಸ್ ಆಗಿದ್ದಾರೆ. ಆವಾಗ ಪರೀಕ್ಷಿತ ಮಹಾರಾಜ ಶ್ರೀಲ ಸುಖದೇವ ಗೋಸ್ವಾಮಿಗಳಿಗೆ 2 ಪ್ರಶ್ನೆಯನ್ನು ಕೇಳ್ತಾನೆ. ಅದರ ಆಧಾರದ ಮೇಲೆ ಶ್ರೀಮದ್ ಭಾಗವತವನ್ನು ಶ್ರೀಲ ಸುಖದೇವ ಗೋಸ್ವಾಮಿಗಳು 7 ದಿನಗಳವರೆಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಏನು ಅಂದ್ರೆ, ವಾಟ್ ಈಸ್ ದ ಡ್ಯೂಟಿ ಆಫ್ ಎ ಪರ್ಸನ್, ಈ ಮನುಷ್ಯ ಕುಲಕ್ಕೆ ಹಿತವಾಗುವಂತಹ ಕರ್ತವ್ಯ, ಮನುಷ್ಯ ಯಾವ ಕರ್ತವ್ಯವನ್ನು ಮಾಡಬೇಕು ಅಂತ. ಸೊ ಆಮೇಲೆ 2ನೇ ಕ್ವಶನ್, ಒಬ್ಬ ಮನುಷ್ಯ ಸಾಯುವ ಹಂತಕ್ಕೆ ತಲುಪಿದಾಗ ಅವನ ಡ್ಯೂಟೀಸ್ಗಳು ಏನು? ಒಬ್ಬ ಮನುಷ್ಯನ ಕರ್ತವ್ಯ, ಮನುಷ್ಯ ಕುಲದ ಉದ್ಧಾರಕ್ಕಾಗಿ ಏನೇನು ಮಾಡ್ಬೇಕು, ಆಮೇಲೆ ಸ್ವಲ್ಪ ಸಾಯುತ್ತಾ ಇರುವ ಮನುಷ್ಯ ಯಾವ ಕರ್ತವ್ಯಗಳನ್ನು ಅವನು ಮಾಡಬೇಕು ಅನ್ನುವ ಪ್ರಶ್ನೆಗಳನ್ನು ಶ್ರೀ ಪರೀಕ್ಷಿತ ಮಹಾರಾಜರು ಶ್ರೀಲ ಸುಖದೇವ ಗೋಸ್ವಾಮಿಗಳಿಗೆ ಅವರು ಕೇಳ್ತಾರೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಶ್ರೀಲ ಮುನಿಗಳು, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು, ಪ್ಲೀಸ್ ಮ್ಯೂಟ್. ಓಕೆ. ಸೊ ಈ ಆಧಾರದ ಮೇಲೆ ಶ್ರೀಮದ್ ಭಾಗವತವನ್ನು ಶ್ರೀಲ ಸುಖದೇವ ಗೋಸ್ವಾಮಿಗಳು 1ನೇ ಸ್ಕಂದದಿಂದ ಅವರು ಆರಂಭ ಮಾಡಿಕೊಂಡು ಹೋಗ್ತಾರೆ. ಆದ್ರೆ ಈ ಎಲ್ಲ ಎಷ್ಟು ಈಗ 1ನೇ ಸ್ಕಂದದಲ್ಲಿ ನಾವು ನೋಡ್ತೇವೆ ಹೇಗೆ ಪಾಂಡವರ ಕಥೆಯನ್ನು ನೋಡ್ತೇವೆ, ಭೀಷ್ಮದೇವನ ಪ್ರೇಯರ್ಸ್ಗಳು, ಆಮೇಲೆ 2ನೇ ಅಧ್ಯಾಯ 2ನೇ ಸ್ಕಂದ 3ನೇ ಸ್ಕಂದ ದೇವಾಹುತಿ, ಆಮೇಲೆ ಕರ್ದಮ ಮುನಿಗಳು, ಕಪಿಲ ಮಹರ್ಷಿ, ಭಗವಂತನ ಇನ್ಕಾರ್ನೇಷನ್, ಆಮೇಲೆ 4ನೇ ಅಧ್ಯಾಯದಲ್ಲಿ ಧ್ರುವ ಮಹಾರಾಜ, ದಕ್ಷ ಮತ್ತೆ ಸತಿಯ ಕಥೆಗಳು, 5ನೇ ಸ್ಕಂದದಲ್ಲಿ ವೃಷಭ ದೇವ, ಆಮೇಲೆ ಭರತ ಮಹಾರಾಜ ಇವರ ಕತೆ, ಆಮೇಲೆ 6ನೇ ಸ್ಕಂದದಲ್ಲಿ ಅಜಾಮಿಲ, 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜ, ಈ ರೀತಿ, ಆಮೇಲೆ ವಾಮನ ದೇವ, ಆಮೇಲೆ 9ನೇ ಸ್ಕಂದದಲ್ಲಿ ಅಂಬರೀಷ ಮಹಾರಾಜ. ಹೀಗೆ ಪ್ರತಿಯೊಂದು ಸ್ಕಂದದಲ್ಲಿ ಶ್ರೀಲ ಸುಖದೇವ ಗೋಸ್ವಾಮಿಗಳು ಅವರು ಶುದ್ಧ ಭಕ್ತಿಯ ಆಸ್ಪೆಕ್ಟ್ಸ್ ಡಿಫ್ರೆಂಟ್ ಬೇರೆ ಬೇರೆ ಆಂಗಲ್ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಗೆ ವೃತ್ರಾಸುರ ಅವನು ಅಸುರ ಕುಲದಲ್ಲಿ ಹುಟ್ಟಿರ್ತಾನೆ, ಆದ್ರೆ ಅವನು ಶುದ್ಧ ಭಕ್ತನಾಗಿ ಇರ್ತಾನೆ. ಇಂದ್ರ
ದೇವತೆ ಅವನು, ಆದ್ರೆ ಅವನು ಮಿಕ್ಸ್ಡ್ ಡಿವೋಟಿ ಆಗಿರ್ತಾನೆ. ದೇವತೆಯ ಕುಲದಲ್ಲಿ ಸ್ವರ್ಗಲೋಕದಲ್ಲಿ ಹುಟ್ಟಿದಂತ ಇಂದ್ರ ಅವನು ಮಿಕ್ಸ್ಡ್ ಡಿವೋಟಿ, ಆದ್ರೆ ಅಸುರ ಕುಲದಲ್ಲಿ ಜನಿಸಿದಂತಹ ವೃತ್ರ ಅಸುರ ಅವನು ಶುದ್ಧ ಭಕ್ತ. ಅದು ಹೇಗೆ ಅಂತ ತುಂಬಾ ಸುಂದರ ವರ್ಣನೆ ಇದೆ. ಪ್ರಹ್ಲಾದ ಮಹಾರಾಜರು ಹೇಗೆ ಪ್ರತಿ ಹಂತದಲ್ಲೂ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ರು. ಧ್ರುವ ಮಹಾರಾಜ ಹೇಗೆ 6 ತಿಂಗಳಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿದರು. ಹೀಗೆ ಹಂತ ಹಂತವಾಗಿ ಒಬ್ಬನನ್ನು ಶುದ್ಧ ಭಕ್ತಿಯ ಮಟ್ಟಕ್ಕೆ ಶ್ರೀಮದ್ ಭಾಗವತ ಕರೆದುಕೊಂಡು ಹೋಗುತ್ತದೆ. ಆಮೇಲೆ 9ನೇ ಸ್ಕಂದ ಆದ್ಮೇಲೆ 10ನೇ ಸ್ಕಂದದಲ್ಲಿ ಟಾಪ್ ಮೋಸ್ಟ್ ಪಾಸ್ ಟೈಮ್ಸ್ ಆಫ್ ದ ಲಾರ್ಡ್. ಅದು ಬೇರೆ ದ್ವಾರಕಾ, ಮಥುರಾ ಈ ಪಾಸ್ ಟೈಮ್ಸ್ ಗಳಿದೆ. ಟಾಪ್ ಮೋಸ್ಟ್ ಪಾಸ್ ಟೈಮ್ಸ್ ಅದು ವೃಂದಾವನ ಪಾಸ್ ಟೈಮ್ಸ್. ನಾವು ಹೇಗೆ ದಾಮೋದರ ತಿಂಗಳಲ್ಲಿ ಬೇರೆ ಬೇರೆ ಪಾಸ್ ಟೈಮ್ಸ್ ಗಳನ್ನು ನೋಡಿದ್ವಿ. ಬಟರ್ ಬೆಣ್ಣೆಯನ್ನು ಕದಿಯುವುದು, ಗೋವರ್ಧನ ಪಾಸ್ ಟೈಮ್ಸ್, ರಾಧಾಕುಂಡ ಪಾಸ್ ಟೈಮ್ಸ್. ಆಮೇಲೆ ಯಶೋಧ ಮಾತೆ ಜೊತೆ ಹೇಗೆ ದಾಮೋದರ ಲೀಲೆ, ಈ ರೀತಿ ಬೇರೆ ಬೇರೆ ಸುಂದರವಾದ, ಅತ್ಯಂತ ಸುಂದರವಾದ ಲೀಲೆಗಳನ್ನು 10ನೇ ಸ್ಕಂದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ರೀತಿ ಮಾಡ್ಬೇಕಾದ್ರೆ ಟಾಪ್ ಮೋಸ್ಟ್ ಪಾಸ್ ಟೈಮ್ ಯಾವುದು? ರಾಸಲೀಲೆ. ಸೊ ರಾಸಲೀಲೆ. ಆದ್ರೆ ಆ ರಾಸಲೀಲೆಯಲ್ಲೂ ಸಹ ಟಾಪ್ ಮೋಸ್ಟ್ ಪಾಸ್ ಟೈಮ್ ಯಾವುದು? ಕೃಷ್ಣ ಎಲ್ಲಾ ಗೋಪಿಯರನ್ನು ಬಿಟ್ಟು ರಾಧಾರಾಣಿಯ ಜೊತೆ ಇರ್ಲಿಕ್ಕಾಗಿ ಅವನು ಹೋಗ್ತಾನೆ. ಸೊ ಟಾಪ್ ಮೋಸ್ಟ್ ಎಲ್ಲಾ ಭಕ್ತರಲ್ಲಿ ಈಗ ನಾವು ನೋಡ್ತೇವೆ ಹೇಗೆ ನಾರದ ಮುನಿಗಳು ಅವರು ಭಾಗವತಾಮೃತದಲ್ಲಿ ಈ ವರ್ಣನೆ ಇದೆ. ಅವರು ಬೇರೆ ಬೇರೆ ಭಕ್ತರು ಯಾರು ಟಾಪ್ ಡಿವೋಟಿ ಅಂತ ಅವರು ನೋಡ್ತಾ ಹೋಗ್ತಾರೆ. ಆಮೇಲೆ ಪ್ರಹ್ಲಾದ್ ಮಹಾರಾಜ ಹೇಳ್ತಾನೆ, ಇಲ್ಲ ನನಗಿಂತ ಹನುಮಾನ್ ದೊಡ್ಡ ಭಕ್ತ. ಆಮೇಲೆ ಹನುಮಾನ್ ಅವನು ಪಾಂಡವರಿಗೆ ಹೇಳ್ತಾನೆ. ಆಮೇಲೆ ಪಾಂಡವರು ಹೇಳ್ತಾರೆ, ಇಲ್ಲ ಯದುಗಳು ನನ್ಗಿಂತ ಒಳ್ಳೆ ಭಕ್ತರು. ಆ ರೀತಿ ಯದುಗಳಲ್ಲಿ ಆಮೇಲೆ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಆಮೇಲೆ ಟಾಪ್ ಮೋಸ್ಟ್ ಭಕ್ತರು ಯಾರು? ಅವರು ಗೋಪೀಸ್ ಆಫ್ ವೃಂದಾವನದ ಗೋಪಿಗಳು ಅವರು ಟಾಪ್ ಮೋಸ್ಟ್ ಭಕ್ತರು ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಹೇಳಿದ್ದಾರೆ. ಆ ಗೋಪಿಗಳಲ್ಲಿ ಟಾಪ್ ಮೋಸ್ಟ್ ಯಾರು? ಶ್ರೀಮತಿ ರಾಧಾರಾಣಿ. ಸೊ ಭಾಗವತದ 10ನೇ ಸ್ಕಂದದಲ್ಲಿ ರಾಧೆಯ ಎಲ್ಲಾ ಲೀಲೆಗಳನ್ನು ಮತ್ತೆ ಗೋಪಿಗಳ ಈ ಲೀಲೆಗಳನ್ನು, ಗೋಪಿ ಗೀತ್ ಈ ರೀತಿ ಎಲ್ಲ ಇದೆ. ಆದ್ರೆ ಶೀಲ ಸುಖದೇವ ಗೋಸ್ವಾಮಿಗಳು ಅವರು ಡೈರೆಕ್ಟ್ ಆಗಿ ರಾಧಾ ಅಂತ ಅವರು ಅದನ್ನು ಅವಳ ಹೆಸರನ್ನು ತೆಗಿಲಿಕ್ಕೆ ಹೋಗುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ಅವರು ರಾಧೆಯ ಹೆಸರನ್ನು ತೆಗೆದ್ರೆ ಅವರು ಸಂಪೂರ್ಣವಾಗಿ ಸಮಾಧಿಗೆ ಹೋಗ್ಬಿಡ್ತಿದ್ರು. ಸಮಾಧಿಗೆ ಹೋದ್ರೆ ಅವರು ಎಷ್ಟೊಂದು ದಿನಗಳ ಕಾಲ ಅವರು ಮತ್ತೆ ಭೌತಿಕ ದೇಹದ ಪ್ರಜ್ಞೆಗೆ ಅವರು ಬರ್ತಿರ್ಲಿಲ್ಲ. ಅದಕ್ಕಾಗಿ ಅವರು ಪರ್ಪಸ್ಫುಲಿ ರಾಧೆಯ ಹೆಸರನ್ನು ತೆಗಿಲಿಲ್ಲ. ಆಮೇಲೆ ಅವರು ಆರಾಧಿತ ಆ ವರ್ಡ್ ಯೂಸ್ ಮಾಡಿ ಒಂದು ವರ್ಡ್ ಅಲ್ಲಿ ರಾಧೆಯ ಸ್ಥಾನವನ್ನು ಶ್ರೀಮದ್ ಭಾಗವತದಲ್ಲಿ ಅವರು ಹೇಳಿದ್ದಾರೆ. ಸೊ ಅದಕ್ಕಾಗಿ ಎಷ್ಟೊಂದು ಭಕ್ತರು ಕೆಲವರು ಕ್ವಶನ್ಸ್ ಕೇಳ್ತಾರೆ, ಶ್ರೀಮತಿ ರಾಧಾರಾಣಿ ಅವಳು ಟಾಪ್ ಮೋಸ್ಟ್ ಆಗಿದ್ರೆ ಶ್ರೀಮದ್ ಭಾಗವತದಲ್ಲಿ ಅವಳ ವರ್ಣನೆ ಯಾತಕ್ಕಾಗಿ ಇಲ್ಲ ಅಂತ ಕೇಳ್ತಾರೆ. ಆದ್ರೆ ಆನ್ಸರ್ ಇದು, ಅಂದ್ರೆ ಸುಖದೇವ ಗೋಸ್ವಾಮಿಗಳಿಗೆ 7 ದಿನ ಮಾತ್ರ ಸಮಯ ಇತ್ತು, ಅಷ್ಟರಲ್ಲಿ ಅವರು ಭಾಗವತವನ್ನು ಮುಗಿಸ್ಬೇಕಾಗಿತ್ತು. ಆದ್ರೆ ಅವರು ರಾಧೆಯ ಹೆಸರನ್ನು ತೆಗೆದುಕೊಂಡ್ರೆ ಅವರು ಸಂಪೂರ್ಣ ಸಮಾಧಿಗೆ ಹೋಗಿ ಈ ಭೌತಿಕ ದೇಹವನ್ನು ಆ ದೇಹದ ಸ್ತರದಲ್ಲಿ ಅವರು ಇರುವುದಿಲ್ಲ. ದೇಹವನ್ನು ಸಂಪೂರ್ಣವಾಗಿ ಮರೆತು ಹೋಗಿ ಒಂಥರ ಡಿವೈನ್ ಸ್ಟೇಟಿಗೆ ಅವರು ಹೋಗ್ತಾ ಇದ್ರು. ಅವರು ಮತ್ತೆ ಈ ಭೌತಿಕ ದೇಹದ ಸ್ತರಕ್ಕೆ ಬರ್ಬೇಕಾದ್ರೆ ಎಷ್ಟೊಂದು ದಿನಗಳು ಹಿಡಿತದೆ. ಅಷ್ಟೊಂದು ಎಕ್ಸ್ಟಸಿ, ಭಾವ ಉನ್ಮಾದ ಅಂತ ಹೇಳ್ತಾರೆ. ಭಾವ ಉನ್ಮಾದ ಅಂದ್ರೆ ಪಾಸಿಟಿವ್ ಭಾವ ಉನ್ಮಾದ. ಅಷ್ಟೊಂದು ಖುಷಿ ಆಗ್ತದೆ ರಾಧೆಯ ಹೆಸರನ್ನು ಕೇಳಬೇಕಾದ್ರೆ. ಆದ್ರಿಂದ ಅವರು ರಾಧೆಯ ಹೆಸರನ್ನು ತೆಗಿಲಿಲ್ಲ. ಆದ್ರೆ ನಮ್ಗೆ ಗೊತ್ತಾಗ್ತದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಧಾ ಕೃಷ್ಣ ಶ್ರೀಕೃಷ್ಣ ಚೈತನ್ಯ ರಾಧಾ ಕೃಷ್ಣ ನಹಿ ಅನ್ಯ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಕೃಷ್ಣನೇ ಆದ್ರೆ ಬಂದಿರುವುದು ಶ್ರೀಮತಿ ರಾಧಾರಾಣಿಯ ಭಾವವನ್ನು ತೆಗೆದುಕೊಂಡು ಕೃಷ್ಣ ಬಂದಿದ್ದಾನೆ. ಯಾತಕ್ಕಾಗಿ ಅವನು ಆಲೋಚನೆ ಮಾಡ್ತಾನೆ,
ಹೇಗೆ ಶ್ರೀಮತಿ ರಾಧಾರಾಣಿ ನನ್ನ ಸೇವೆಯನ್ನು ಮಾಡ್ಬೇಕಾದ್ರೆ ಅಷ್ಟೊಂದು ನನಗಿಂತ ಜಾಸ್ತಿ ಖುಷಿಯನ್ನು ಹೊಂದುತ್ತಾಳೆ ಅವಳು. ನಾನು ದೇವೋತ್ತಮ ಪರಮ ಪುರುಷ, ನಾನು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ನಾಯಕ, ನಾನು ಹೆಚ್ಚು ಖುಷಿಯಲ್ಲಿ ಇರ್ಬೇಕಿತ್ತು. ಆದ್ರೆ ನನ್ನ ಸೇವೆಯನ್ನು ಮಾಡ್ಬೇಕಾದ್ರೆ ರಾಧಾರಾಣಿ ನನಗಿಂತ ಹೆಚ್ಚು ಖುಷಿಯನ್ನು ಪಡ್ತಾಳೆ. ಇದು ಹೇಗೆ ಸಾಧ್ಯವಿದೆ? ರಾಧಾರಾಣಿ ನನಗಿಂತ ಹೆಚ್ಚು ಆನಂದದಿಂದ ಇರುವುದು ಹೇಗೆ ಸಾಧ್ಯವಿದೆ ಅಂತ ಅವರಿಗೆ, ಕೃಷ್ಣನಿಗೆ ಆಲೋಚನೆ ಬರ್ತದೆ. ಅದನ್ನು ನೋಡ್ಬೇಕು. ಆಮೇಲೆ ಆ ರಾಧಾರಾಣಿಯ ಆ ಪ್ರೇಮ ಅಷ್ಟೊಂದು ಗಾಢವಾಗಿ ಯಾತಕ್ಕಾಗಿದೆ? ನನ್ನಲ್ಲಿ ಏನಿದೆ ಅವಳು ಅಷ್ಟು ನನ್ಗೆ ಪ್ರೇಮವನ್ನು ಮಾಡ್ತಾಳೆ? ಇದನ್ನು ನೋಡ್ಲಿಕ್ಕಾಗಿ ಶ್ರೀ ಕೃಷ್ಣ ಅವನು ಮತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು, ರಾಧಾ ಮತ್ತು ಕೃಷ್ಣ ಇವರಲ್ಲಿ ಯಾವುದೇ ಭೇದ ಇಲ್ಲ. ಒಂದು ಎರಡು ದೇಹ. ಸೊ ಅವರು ಎರಡು ಎಟರ್ನಲಿ ಸಪರೇಟ್ ಆಗಿದ್ದಾರೆ. ಅವರು ಈಗ ಮತ್ತೆ ಒಂದಾಗ್ತಾರೆ. ಒಂದಾಗಿ ಶ್ರೀಮತಿ ರಾಧಾರಾಣಿ ಹೇಳ್ತಾಳೆ, ನೀನು ನನ್ನ ಭಾವವನ್ನು ಹೊಂದಿ ನೀನು ಧರೆಗೆ ಹೋಗ್ಬೇಕಾದ್ರೆ ನಿನಗೆ ಈ ಭಾವವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಆವಾಗ ನೀನು ಮೇಲಕ್ಕೆ ಜಿಗಿತಿ, ಆಮೇಲೆ ಭೂಮಿಗೆ ಬೀಳ್ತಿ. ನೀನು ಭೂಮಿಯಲ್ಲಿ ಹೊರಳಾಡ್ತಿ. ಯಾಕೆಂದ್ರೆ ಅದು ಮಹಾಭಾವ ಅಂತ ಹೇಳ್ತಾರೆ. ಆ ಮಹಾಭಾವ ಅಂದ್ರೆ ಅದು ಎಷ್ಟೊಂದು ಹೈಯೆಸ್ಟ್ ಸ್ಟೇಜ್ ಅಂದ್ರೆ ಅದನ್ನು ಆ ಭಾವವನ್ನು ತಡೆದುಕೊಳ್ಳುವಂತಹ ಆ ಭಾವ ಶ್ರೀಮತಿ ರಾಧಾರಾಣಿಯ ಅದು ಆಸೆಟ್ ಆಗಿದೆ. ಆವಾಗ ಶ್ರೀಮತಿ ರಾಧಾರಾಣಿ ಹೇಳ್ತಾಳೆ, ನೀನು ನನ್ನ ಭಾವವನ್ನು ತೆಗೆದುಕೊಂಡು ಧರೆಗೆ ಹೋಗಬಹುದು, ಆದ್ರೆ ನೀನು ಈ ರೀತಿ ಜಿಗಿದು ಭೂಮಿಗೆ ಬೀಳ್ಬೇಕಾದ್ರೆ ಅಥವಾ ಹರಿನಾಮ ತೆಗೆದುಕೊಳ್ಬೇಕಾದ್ರೆ ಅಷ್ಟೊಂದು ಆನಂದ ಆದಾಗ ನಿನ್ನ ದೇಹಕ್ಕೆ ಏಟು ಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ನಾನು ನಿನಗೆ ನನ್ನ ಗೋಲ್ಡನ್ ಕಾಂಪ್ಲೆಕ್ಸ್ ಅನ್ನು ಕೊಡ್ತೇನೆ, ನನ್ನ ಚಿನ್ನದ ಹೊಂಬಣ್ಣನ್ನು ನಿನಗೆ ಕೊಡ್ತೇನೆ, ಅದು ನಿನ್ನ ರಕ್ಷಣೆಯನ್ನು ಮಾಡ್ತದೆ ಅಂತ. ಆದ್ರಿಂದ ಈ ಶ್ಯಾಮ ವರ್ಣದ ಕೃಷ್ಣ ಅವನು ಶ್ರೀಮತಿ ರಾಧಾರಾಣಿಯ ಚಿನ್ನದ ಹೊಂಬಣ್ಣವನ್ನು ಹೊಂದು ಅವನು ಗೌರ ಅಂಗ ಅಂದ್ರೆ ಚಿನ್ನದ ಹಳದಿ ಗೌರಾಂಗ ಆಗಿ ಅವನು ಬರ್ತಾನೆ ಈ ಕಲಿಯುಗದಲ್ಲಿ. ಆಮೇಲೆ ಅವನು ರಾಧಾರಾಣಿಯ ಭಾವವನ್ನು ಹೊಂದಿರುವುದರಿಂದ ಅವನು ಎಲ್ಲರಿಗೂ ಈ ಕೃಷ್ಣ ಪ್ರೇಮವನ್ನು ಕೊಡ್ತಾನೆ. ಅವನು ಯಾವ ದೇಶ ಅಂತ ನೋಡುದಿಲ್ಲ, ಯಾವ ಜಾತಿ ಅಂತ ನೋಡುದಿಲ್ಲ, ಮೇಲ್ ಫಿಮೇಲ್ ನೋಡುದಿಲ್ಲ, ರಿಚ್ ಪೂವರ್ ಅದನ್ನು ನೋಡುದಿಲ್ಲ. ತೆಗೆದುಕೊಳ್ಳಿ ಅಂತ ಈ ಕೃಷ್ಣ ಪ್ರೇಮವನ್ನು ಫ್ರೀ ಆಗಿ ಅವನು ನೀಡ್ತಾನೆ. ಯಾಕೆ ಅಂದ್ರೆ ಅವನು ರಾಧಾರಾಣಿಯ ಭಾವವನ್ನು ಹೊಂದಿಕೊಂಡು ಅವನು ಬಂದಿದ್ದಾನೆ. ಸೊ ಮೋಸ್ಟ್ ಕಂಪ್ಯಾಷನೇಟ್ ಇನ್ಕಾರ್ನೇಷನ್ ಆಫ್ ದ ಲಾರ್ಡ್. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೇ ಗೌರ ನಮಃ. ಸೊ ಪ್ರಭು he is the embodiment of ಶ್ರೀಮದ್ ಭಾಗವತಂ. ಸೊ ಶೀಲ ಪ್ರಭುಪಾದರು ಹೇಳ್ತಾರೆ, ಈಗ ಟೀಚರ್ ಅವರು ABCD ಅಂತ ಕಲಿಸ್ಬೇಕಾದ್ರೆ ಅದು ಟೀಚರ್ಗೆ ABCD ಗೊತ್ತಿಲ್ಲ ಅಂತ ಅಲ್ಲ, ಆದ್ರೆ ಆ ಮಗುವಿಗೆ ABCD ಗೊತ್ತಿಲ್ಲ. ಆದ್ರಿಂದ ಟೀಚರ್ ಅವರು ಮಗುವಿನ ಮಟ್ಟಕ್ಕೆ ಕೆಳಗೆ ಇಳಿದು ಬಂದು ABCD ಅಂತ ಅವರು ಕಲಿಸ್ತಾರೆ. ಅದೇ ರೀತಿ ಶ್ರೀ ಚೈತನ್ಯ ಮಹಾಪ್ರಭು ಅವನು ಕೃಷ್ಣನೇ, ರಾಧಾರಾಣಿಯ ಭಾವವನ್ನು ಹೊಂದಿ ಬಂದಿದ್ದಾನೆ. ಅವನು ಶ್ರೀಮದ್ ಭಾಗವತವನ್ನು ಹೇಗೆ ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು ಅಂತ ತನ್ನ ಭಕ್ತನ ರೂಪದಲ್ಲಿ ಬಂದು ಡೆಮಾನ್ಸ್ಟ್ರೇಟ್ ಮಾಡಿದ. ಆದ್ರೆ ಅವನಿಗೆ ಫಾಲೋ ಮಾಡ್ಬೇಕು ಅಂತ ಅಲ್ಲ, ಆದ್ರೆ ನಮ್ಮಂತಹ ಬದ್ಧ ಆತ್ಮಗಳಿಗೆ ಅದನ್ನು ಫಾಲೋ ಮಾಡ್ಲಿಕ್ಕಾಗಿ ಅವನು ಹೇಗೆ ಟೀಚರ್ ABCD ಕಲಿಸ್ತಾರೆ, ಅದೇ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದು ನಮಗೆ ಶ್ರೀಮದ್ ಭಾಗವತವನ್ನು ನಮ್ಮ ಜೀವನದಲ್ಲಿ ಹೀಗೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು ಅಂತ ತಮ್ಮ ಜೀವನದಲ್ಲಿ ಅವರು ನಮ್ಗೆ ಹೇಳಿಕೊಡ್ತಾ ಇದ್ದಾರೆ. ಹೇಗೆ? ಹರಿನಾಮ ಸಂಕೀರ್ತನೆಯ ಮೂಲಕ. ಸೊ ಪರಮ ಕರುಣ ಬಹುದು ಈ ಜನ ನಿತಾಯ್ ಗೌರಚಂದ್ರ. ಸೊ ಇವು ಕೃಷ್ಣ ಬಲರಾಮರು ಅತ್ಯಂತ ಮರ್ಸಿಫುಲ್, ಮೋಸ್ಟ್ ಮರ್ಸಿಫುಲ್ ಫಾರ್ಮ್ ಅಲ್ಲಿ ಬಂದು ನಮಗೆ ಶ್ರೀಮದ್ ಭಾಗವತವನ್ನು ನಮ್ಮ ಜೀವನದಲ್ಲಿ ಹೇಗೆ ಪಾಲನೆ ಮಾಡಬೇಕು ಅಂತ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಆದ್ರಿಂದ ನೀವು
ನಾವು ಭಾಗವತದ ಪ್ರಥಮ ಸ್ಕಂದವನ್ನು ತೆಗೆದು ನೋಡಿದಾಗ ಇಂಟ್ರೊಡಕ್ಷನ್ ನಲ್ಲಿ ಶೀಲಾ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯನ್ನು ಬರೀತಾರೆ. ಅವರ ಬಗ್ಗೆ ಇಂಟ್ರೊಡಕ್ಷನ್ ಅಲ್ಲಿ ಬರೆದಿದ್ದಾರೆ. ಯಾತಕ್ಕಾಗಿ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಟಾಪ್ ಮೋಸ್ಟ್ ಎಂಬಾಡಿಮೆಂಟ್ ಆಫ್ ಶ್ರೀಮದ್ ಭಾಗವತಂ. ಸೊ ಅದಕ್ಕಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯನ್ನು ಒಬ್ಬನು ಅರ್ಥ ಮಾಡಿಕೊಂಡು ಅದನ್ನು ನಾವು ಫಾಲೋ ಇನ್ ದ ಫುಡ್ ಸ್ಟೆಪ್ಸ್. ಸೊ ಆದ್ರಿಂದ 10ನೇ ಸ್ಕಂದದಲ್ಲಿ ಟಾಪ್ ಮೋಸ್ಟ್ ಪ್ರೇಮ ರಸ, ಅದು ರಾಸಲೀಲೆ ಇರಬಹುದು ಅಥವಾ ರಾಧಾರಾಣಿಯ ಕೃಷ್ಣನ ಬಗ್ಗೆ ಇರುವ ಪ್ರೇಮ ಮಹಾಭಾವದ ಬಗ್ಗೆ ವರ್ಣನೆ. ಸೊ ಇದನ್ನ ಶ್ರೀಮದ್ ಭಾಗವತದಲ್ಲಿ ಹೇಗೆ ಒಬ್ಬ ಸಂಪೂರ್ಣವಾದ ಪರಿಪೂರ್ಣತೆಯನ್ನು ಪಡಿಬಹುದು ಅಂತ ನಮಗೆ ಹಂತ ಹಂತವಾಗಿ ಹೇಳಿ, ಆಮೇಲೆ ಶ್ರೀಮದ್ ಹೇಗೆ ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ, ಇದು ಹೇಗೆ ಭಗವದ್ಗೀತೆಯ ಸಾರ, ಅದೇ ರೀತಿ ಶುದ್ಧ ಭಕ್ತಿಯನ್ನು ನಾವು ಹೊಂದಬೇಕಾದ್ರೆ ಅದು ಸಾರ ಏನು, ಹರಿನಾಮ ಸಂಕೀರ್ತನೆ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೇರ್ ಯಜಂತೀಹಿ ಸುಮೇಧಸಃ. ಸುಮೇಧಸಃ, ಯಾರು ಮೇಧಸ ಅಂದ್ರೆ ಯಾರು ಬುದ್ಧಿವಂತನಾಗಿರ್ತಾನೆ, ಸುಮೇಧಸಃ ಅತ್ಯಂತ ಬುದ್ಧಿವಂತನಾಗಿರ್ತಾನೆ ಅವನು ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ, ಕೃಷ್ಣನೇ ಆದ್ರೆ ತ್ವಿಷಾ ಕೃಷ್ಣ, ಅವನು ಕೃಷ್ಣನ ಶ್ಯಾಮವರ್ಣದಲ್ಲಿ ಬಂದಿಲ್ಲ, ಗೌರಾಂಗನಾಗಿ ಚಿನ್ನದ ಹೊಂಬಣ್ಣಿನಿಂದ ಬಂದಿದ್ದಾನೆ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಂಗಾಸ್ತ್ರ ಪಾರ್ಷದಂ, ತನ್ನ ಪಾರ್ಷದಗಳೊಂದಿಗೆ ತನ್ನ ಭಕ್ತರೊಂದಿಗೆ ಅವನು ಬಂದಿದ್ದಾನೆ. ಯಾತಕ್ಕಾಗಿ ಯಜ್ಞೈ ಸಂಕೀರ್ತನ ಪ್ರಾಯರ್, ಸಂಕೀರ್ತನ ಹರಿನಾಮ ಸಂಕೀರ್ತನವನ್ನು ಈ ಜಗತ್ತಿಗೆ ನೀಡ್ಲಿಕ್ಕೆ, ಶ್ರೀ ಕೃಷ್ಣ ಪ್ರೇಮವನ್ನು ಪ್ರತಿಯೊಬ್ಬರ ಜೀವಾತ್ಮಗಳಿಗೆ ನೀಡ್ಲಿಕ್ಕೆ ಬಂದಿದ್ದಾನೆ. ಸೊ ಯಾರು ಸುಮೇಧಸ ಆಗಿದ್ದಾರೆ ಅವರು ಈ ಹರಿನಾಮ ಸಂಕೀರ್ತನೆಯನ್ನು ಅವರು ಸ್ವೀಕಾರ ಮಾಡ್ತಾರೆ, ಆಮೇಲೆ ತಮ್ಮ ಜೀವನದಲ್ಲಿ ಅದನ್ನು ಪಾಲನೆ ಮಾಡ್ತಾರೆ. ಸೊ ಇದು ಶ್ರೀಮದ್ ಭಾಗವತದ ಸಾರ. ಸೊ ಹರಿನಾಮ ಸಂಕೀರ್ತನೆಯನ್ನು ಮಾಡಿ ನಾವು ಅತ್ಯುನ್ನತ ಪುರುಷಾರ್ಥ ಶಿರೋಮಣಿ ಕೃಷ್ಣ ಪ್ರೇಮ ಅಥವಾ ಶ್ರೀ ಕೃಷ್ಣನ ಶುದ್ಧ ಭಕ್ತಿಯನ್ನು ನಾವು ಅಚೀವ್ ಮಾಡುವುದು. ಇದು ಕೃಷ್ಣನ ಕೃಪೆಯಿಂದ, ಗುರುಗಳ ಕೃಪೆಯಿಂದ ಸಾಧ್ಯ ಇದೆ. ಸೊ ಹರಿನಾಮ ಸಂಕೀರ್ತನೆಯನ್ನು ಸುಮೇಧಸಃ ಇರುವ ಜನರು ಅದನ್ನು ಕಲಿಯುಗದಲ್ಲಿ ಸ್ವೀಕಾರ ಮಾಡ್ತಾರೆ. ಸೊ ಕಲಿಕಾಲೆ ನಾಮರೂಪಿ ಕೃಷ್ಣ ಅವತಾರ್. ಸೊ ಕಲಿಯುಗದಲ್ಲಿ ಕೃಷ್ಣ ನಾಮರೂಪದಲ್ಲಿ ಬಂದಿದ್ದಾನೆ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶಕ ನಾಮ್ನಾಂ ಕಲಿಕಲ್ಮಷ ನಾಶನಂ ನಾಥ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಬೇರೆ ಉಪಾಯ ಇಲ್ಲ. ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು, ಹರಿನಾಮವನ್ನು ಜಪ ಮಾಡುವುದು ಒಂದೇ ದಾರಿ. ಸೊ ಅದಕ್ಕಾಗಿ ನೈಮಿಷಾರಣ್ಯದಲ್ಲಿ ಅವರು ಅಷ್ಟೊಂದು ಯಜ್ಞಯಾಗಾದಿಗಳನ್ನು ಮಾಡಿದ್ರು ಸಹ ಅಷ್ಟೊಂದು ಇಫೆಕ್ಟ್ ಇರ್ಲಿಲ್ಲ. ಆದ್ರೆ ಯಾವಾಗ ಭಾಗವತ ಶ್ರವಣ ಸುತ ಮುನಿಗಳು ನೈಮಿಷಾರಣ್ಯದಲ್ಲಿ ಹೇಳಿದ್ರು, ಆವಾಗ ಲೋಕ ಕಲ್ಯಾಣ ಆಗ್ತದೆ. ಅದು ಒಂದು ಸಿನಾರಿಯೋದಲ್ಲಿ ಸೂತ ಮುನಿಗಳು ಅವರು ನೈಮಿಷಾರಣ್ಯದ ಋಷಿ ಮುನಿಗಳಿಗೆ ಈ ಭಾಗವತದ ಸಂಪೂರ್ಣ ವರ್ಣನೆಯನ್ನು ಮಾಡ್ತಾರೆ. ಇನ್ನೊಂದು ಆಂಗಲ್ ಅಲ್ಲಿ ಸುಖದೇವ ಗೋಸ್ವಾಮಿಗಳು ಗಂಗಾ ನದಿಯ ತೀರದಲ್ಲಿ ಪರೀಕ್ಷಿತ ಮಹಾರಾಜನಿಗೆ 7 ದಿನಗಳ ಕಾಲ ಅವರು ಭಾಗವತ ಸಪ್ತವನ್ನು ಅವರು ನೀಡ್ತಾರೆ. ಆದ್ರೆ ನಾವು ನೋಡ್ತೇವೆ ಭಾಗವತ ಕತೆ ಮುಗಿದಾಗ ತಕ್ಷಕ ಬರುವ ಮೊದಲೇ ಶ್ರೀ ಪರೀಕ್ಷಿತ ಮಹಾರಾಜರವರು ಆಧ್ಯಾತ್ಮಿಕ ವೈಕುಂಠಧಾಮಕ್ಕೆ ಅವರು ಹಿಂದಿರುಗಿ ಹೋಗಿರ್ತಾರೆ. ಆಮೇಲೆ ತಕ್ಷಕ ಬಂದು ಜಸ್ಟ್ ಫಾರ್ಮ್ಯಾಲಿಟಿಗೆ ಅದನ್ನು ಅವನ ದೇಹವನ್ನು ಕೊಲ್ತಾನೆ, ಅಂದ್ರೆ ಕಚ್ತಾನೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಹೇಗೆ ನಾವು ಭಾಗವತ ಶ್ರವಣವನ್ನು ನಾವು ಮಾಡಿದಾಗ ನಮ್ಮ ಜೀವನವನ್ನು ನಾವು ಪರಿಪೂರ್ಣತೆಗೊಳಿಸ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಶಿಲಾ ಪ್ರಭುಪಾದರು ಹೇಳ್ತಾರೆ, ಶಿಲಾ ಪ್ರಭುಪಾದರು ದೀಸ್ ಆರ್ ಡಿವೈನ್ ಎಕ್ಸ್ಟಸೀಸ್ ಆಫ್ ಮೈ ಡಿವೋಷನ್. ಅಂದ್ರೆ ಅವರದು ಆ ಭಕ್ತಿಯ ಪರಾಕಾಷ್ಠೆ ಅದು
ಈ ಎಕ್ಸ್ಟಸಿಯ ರೂಪದಲ್ಲಿ ಆ ಭಾವಾರ್ಥದಲ್ಲಿ ಈ ಶ್ರೀಮದ್ ಭಾಗವತದ ಭಾವಾರ್ಥದಲ್ಲಿ ಅದು ನಮ್ಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಆದ್ರಿಂದ ಆದಷ್ಟು ನಾವು ಶ್ರೀಮದ್ ಭಾಗವತವನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಓದ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಿತ್ಯಂ ಭಾಗವತ ಸೇವಯ. ನಮ್ಗೆ ಆದಷ್ಟು ಓದ್ಬೇಕು. ಓದ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲದಿದ್ರೆ ಆದಷ್ಟು ಭಾಗವತ ಶ್ರವಣವನ್ನು ಮಾಡ್ಬೇಕು, ಕೇಳ್ಬೇಕು. ಎಷ್ಟಾಗ್ತದೆ ಅಷ್ಟು ಭಾಗವತ ಲೆಕ್ಚರ್ಸ್ ಪ್ರತಿ ದಿನ, ಹಾಫ್ ಎನ್ ಅವರ್, 1 hour, 2 hours ಎಷ್ಟು ಸಾಧ್ಯ ಆಗ್ತದೆ ಕಂಟಿನ್ಯೂಸ್ ಆಗಿ ಭಾಗವತ ಶ್ರವಣವನ್ನು ಮಾಡ್ಬೇಕು. ಭಾಗವತ ಶ್ರವಣ, ಆಮೇಲೆ ರೀಡಿಂಗ್, ಭಾಗವತ ಸ್ವಾಧ್ಯಾಯ ಮಾಡುವುದು, ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಹಿಯರಿಂಗ್ ಶ್ರೀಮದ್ ಭಾಗವತ. ಎರಡು ಒಂದೇ ಸಿಮಿಲರ್ ಕ್ಯಾಟಗರಿಯಲ್ಲಿ. ಆದಷ್ಟು ಓದ್ಬೇಕು, ಆದ್ರೆ ಪ್ರಮುಖವಾಗಿ ಆದಷ್ಟು ಕೇಳಬೇಕು. ಸೊ ಭಾಗವತ ಶ್ರವಣ ಅತ್ಯಂತ ಪ್ರಮುಖವಾಗಿದೆ. ಆಮೇಲೆ ಸಾಧ್ಯವಾದಷ್ಟು ಸ್ವಾಧ್ಯಾಯ ಸಹ ನಾವು ಮಾಡಬೇಕು. ಸೊ ಈ ರೀತಿ ನಾವು ನಿತ್ಯಂ ಭಾಗವತ ಸೇವೆಯ ಮಾಡಿದಾಗ ತಥಾ ರಜಸ್ತಮೋ ಭಾವ ಕಾಮ ಲೋಭ ತಯಶ್ಚಯೇ. ಆಮೇಲೆ ನಾವು ಕ್ರಮೇಣವಾಗಿ ಸತ್ವಗುಣಕ್ಕೆ ಬಂದು ಸಂಪೂರ್ಣ ಶುದ್ಧರಾಗಿ ಆಮೇಲೆ ಮರಳಿ ಭಗವದ್ಧಾಮಕ್ಕೆ ಹೋಗುವ ಎಲಿಜಿಬಿಲಿಟಿ ಸಹ ಭಗವಂತ ನಮ್ಗೆ ನೀಡ್ತಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೇನೆ. ಗ್ಲೋರೀಸ್ ಆಫ್ ಶ್ರೀಮದ್ ಭಾಗವತಂ ಪಾರ್ಟ್ 2. ಮೇಬಿ ನೋಡೋಣ, ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ, ನಾಟ್ ನೆಕ್ಸ್ಟ್ ವೀಕ್ ಅಲ್ಲ, ಬಟ್ ಯಾವಾಗ ಇನ್ ಫ್ಯೂಚರ್ ಶ್ರೀಮದ್ ಭಾಗವತದ ಒಂದು 10 ಸಬ್ಜೆಕ್ಟ್ಸ್ ಆಫ್ ಶ್ರೀಮದ್ ಭಾಗವತ ಒಂದು ಟಾಪಿಕ್ ಇದೆ. ಆಮೇಲೆ ಈ ಹೌ ಟು ಸ್ಟಡಿ ಅಂಡ್ ಅದರ್ ಸ್ವಲ್ಪ ಇನ್ನು ರಿಮೈನಿಂಗ್ ಪಾರ್ಟ್ ಆಫ್ ಗ್ಲೋರೀಸ್ ಏನಾದ್ರು ಇದ್ರೆ ಇನ್ನೊಂದು 2 ಕ್ಲಾಸ್ ಇನ್ ಫ್ಯೂಚರ್ ತೆಗೆದುಕೊಳ್ಳೋಣ. ಬಟ್ ಇನ್ ಶಾರ್ಟ್, ಆದಷ್ಟು ಪ್ರತಿನಿತ್ಯ ಭಾಗವತ ಶ್ರವಣವನ್ನು ಮಾಡೋಣ. ಯಾಕಂದ್ರೆ ಇಟ್ಸ್ ಫಾರ್ ಎವ್ರಿ ಒನ್. ನಾವು ಸಹ ಕನ್ನಡ ಇಸ್ಕಾನ್ ಕನ್ನಡ ಚಾನೆಲ್ ಇದೆ, ಅಥವಾ ಇಂಗ್ಲಿಷ್ ಅರ್ಥ ಆದ್ರೆ ದರ್ ಆರ್ ಸೋ ಮೆನಿ ಲೆಕ್ಚರ್ಸ್ ಅವೈಲೇಬಲ್. ಇಂಗ್ಲಿಷ್ ಅರ್ಥ ಆದ್ರೆ ಕನ್ನಡದಲ್ಲೇ ಬೇಕು ಅಂದ್ರೆ ಇಸ್ಕಾನ್ ಕನ್ನಡ ಚಾನೆಲ್ ಇದೆ, ಅಥವಾ ನಮ್ದು ಭಕ್ತಿ ಜುವೆಲ್ಸ್ ಕ್ಲಾಸಸ್ ಅಲ್ಲೂ ಕೆಲವು ಲೆಕ್ಚರ್ಸ್ ಗಳು ಇದೆ. ಆಮೇಲೆ ಎಷ್ಟೊಂದು ಭಕ್ತರು ಈಗ ನಮ್ಮ ಲೋಕಲ್ ಟೆಂಪಲ್ಸ್ ಗಳಲ್ಲಿ ಸಹ ಎಷ್ಟೊಂದು ಲೆಕ್ಚರ್ಸ್ ಗಳು ಆಗ್ತಾ ಇರ್ತದೆ. ಸೊ ಅಥವಾ ನಿಮ್ಗೆ ಬೇರೆ ಲ್ಯಾಂಗ್ವೇಜ್ ಗೊತ್ತಾದ್ರೆ ತಮಿಳ್, ತೆಲುಗು ಆರ್ ಕೊಂಕಣಿ, ಸೊ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಸಹ ಭಾಗವತ ಲೆಕ್ಚರ್ಸ್ ಗಳು ಅವೈಲೇಬಲ್ ಇದೆ. ಸೊ ಇದನ್ನು ನಾವು ಮ್ಯಾಕ್ಸಿಮಮ್ ನಮ್ಮ ಮನುಷ್ಯ ಜನ್ಮದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ಆಮೇಲೆ ಪರಿಪೂರ್ಣತೆಯನ್ನು ಪಡಿಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ.